ನಮಸ್ಕಾರ. ಜಿಂದಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ದಿವ್ಯ ಜ್ಯೋತಿ. ಸೊ ಮುಂದಿನ ಕೆಲವು ಅವಧಿಯಲ್ಲಿ ನಾನು ಮತ್ತೆ ದಿವ್ಯ ಇಬ್ರು ಸೇರ್ಕೊಂಡು ರಾಜ್ಯದ ಮೂಲೆ ಮೂಲೆಯಿಂದ ಸಾಕ್ಷಾತ್ ವರದಿ, ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಆದ್ರೆ ಯಾವ ವಿಚಾರಕ್ಕೆ? ಎಸ್, ನಿಮ್ಮ ಊಹೆ ನಿಜ. ಯಾಕೆಂತಂದ್ರೆ ಈಗಾಗಲೇ ನೋಟ್ ಬ್ಯಾನ್ಗೆ ಅರ್ಧ ಶತಕ, 50 ದಿವಸಗಳು ಆಗೋಗಿದೆ. ಈ 50 ದಿನಗಳಲ್ಲಿ ಜನರಲ್ಲಿ ಇದ್ದಂತಹ ಕುತೂಹಲ ಒಂದೇ, ನರೇಂದ್ರ ಮೋದಿ ಅವರು ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾರಾ, ಉಳಿಸ್ಕೊಳ್ಳೋದಿಲ್ವಾ ಅಂತಕ್ಕಂಥದ್ದು. ಜೊತೆಗೆ ಈ 50 ದಿವಸದಲ್ಲಿ ಜನ ಹೇಗೆಲ್ಲ ಬದಲಾಗಿದ್ದಾರೆ, ದೇಶವಾಸಿಗಳ ಜನಜೀವನ ಹೇಗೆ ಬದಲಾವಣೆ ಕಂಡಿದೆ, ಹಾಗೇನೆ ನಾಳೆಯಿಂದ ಏನಾದರೂ ಮಿರಾಕಲ್ಗಳಾಗ್ಬಿಡುತ್ತಾ, ಎಲ್ಲಾ ATMಗಳಲ್ಲೂ ದುಡ್ಡು, ಎಲ್ಲಾ ಬ್ಯಾಂಕ್ಗಳಲ್ಲೂ ದುಡ್ಡು, 2,000 ರೂಪಾಯಿ ಲಿಮಿಟ್ ಇದ್ದಿದ್ದನ್ನ ಜಾಸ್ತಿ ಮಾಡ್ತಕ್ಕಂಥದ್ದು, 24,000ನ 50,000 ಮಾಡ್ತಕ್ಕಂಥದ್ದು, ಹೀಗೆ ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಈ ನಿರೀಕ್ಷೆಗಳನ್ನೆಲ್ಲ ಮೋದಿ ಅವರು ಈಡೇರಿಸ್ತಾರಾ ಇಲ್ವಾ? ಇದೇ ಇವತ್ತಿನ ಜಿಂದಗಿ ವಿಶೇಷ. ಕಡೇ ದಿನ ಏನಾಗುತ್ತೆ ವಾಗ್ದಾನ. ದಿನಗಳಾಗೋಯ್ತು ನೋಟ್ ಬ್ಯಾನ್ ಆಗಿ. ಈ ನಂತರದ ದಿನಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 50 ದಿನ ಕೇಳಿದ್ರು, 50 ದಿನ ಆಗೋಯ್ತಪ್ಪ, ನಾಳೆ ಏನ್ ಮಾಡ್ತಾರೆ ಅಂತ. ಅದ್ರಲ್ಲೂ ಮುಖ್ಯವಾಗಿ ಅವ್ರ ನಾಳಿನ ಭಾಷಣದ ಮೇಲೆ ಎಲ್ಲರ ಕುತೂಹಲ ಇದೆ. ಯಾಕಂದ್ರೆ ಏನೆಲ್ಲ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಬಹುದು, ಮತ್ತೊಂದಷ್ಟು ಬರೆ ಹಾಕ್ಬಿಡ್ತಾರ ಅನ್ನೋ ಒಂದು ಚಿಂತೆ ಕೂಡ. ನೀವೇ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ರಿ, ಎಲ್ಲಾ ಜನ್ಧನ್ ಖಾತೆಗಳಿಗೆ ಹಣವನ್ನ ಹಾಕ್ತಾರೆ ಅಂತಕ್ಕಂತ ಒಂದು, ಯಾರ್ಯಾರು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಜನ್ಧನ್ ಖಾತೆ ಮಾಡಿಸಿದ್ದಾರೆ, ಅವರೆಲ್ಲರ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ನರೇಂದ್ರ ಮೋದಿ ಅಂತಕ್ಕಂತ ಒಂದು ಮಾಹಿತಿ ಬರ್ತಾ ಇದೆ. ಇನ್ನು ಪಕ್ಕ ಇಲ್ಲ, ಆದ್ರೆ ಆ ಒಂದು ನಿರೀಕ್ಷೆ ಕೂಡ ಇದೆ ಜನರಲ್ಲಿ. ಇದರ ಜೊತೆಗೆ ನಮಗ್ ಬೇಕಾಗಿರ್ತಕ್ಕಂಥದ್ದು 2,000 ರೂಪಾಯಿ ನೋಟ್ ಏನ್ ಬರ್ತಾ ಇದೆ ATM ನಲ್ಲಿ, ಚಿಲ್ಲರೆ ಬೇಕು, ಜಾಸ್ತಿ ATM ಅದು ನಿಜ. ದಿವ್ಯ, ಒಂದು ಮಾಹಿತಿಯ ಪ್ರಕಾರ ನರೇಂದ್ರ ಮೋದಿ ಅವರೀಗ ತುಂಬಾ ಎತ್ತರಕ್ಕೆ ಏರ್ಬಿಟ್ಟಿದ್ದಾರೆ, ದೊಡ್ಡ ಡಿಸಿಷನ್ ತಗೊಂಡಿದ್ದಾರೆ. ಅಷ್ಟು ಸುಲಭವಾಗಿ ಕೆಳಗೆ ಬಿದ್ದ್ಬಿಡಲ್ಲ ಅವರು. ಸೊ ಅವ್ರು ಖಂಡಿತ ಏನಾದ್ರೂ ಒಂದು ಮಿರಾಕಲ್ ಮಾಡ್ತಾರೆ. ಒಂದು ಮಾಹಿತಿ ಪ್ರಕಾರ ಈಗಾಗಲೇ ಸ್ಟಾಕ್ ಇದೆಯಂತೆ ಸಾಕಷ್ಟು, 500 ರೂಪಾಯಿ. ಆಲ್ರೆಡಿ ಬಹಳಷ್ಟು ATM ಗಳಲ್ಲಿ ಚೆಕ್ ಮಾಡಿದ್ರೆ ATM ಗಳಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ. ಖಂಡಿತ ನಾವು ಎಷ್ಟು ನೋ ಸರ್ವಿಸ್ ಬೋರ್ಡ್ ಗಳನ್ನ ನೋಡ್ತಾ ಇದೀವಿ, ಅದ್ರಲ್ಲಿ ಅರ್ಧ ತೆಗೆದಿದ್ದಾರೆ. ಬಟ್ ಇನ್ನೂ ಇದೆ, 100% ಆಗಿಲ್ಲ ಅಂತಂದ್ರು ಕೆಲವೊಂದರಲ್ಲೆಲ್ಲ ಇದೆ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಸುಧಾರಣೆ ಕಂಡಿದೆ ಅಂತ ಖಂಡಿತ ಆಗಿದೆ. ಎಸ್, ಇನ್ನು ಡಿಸ್ಟ್ರಿಕ್ಟ್ ಗಳಲ್ಲಿ ಹಾಗಾದ್ರೆ ಹೇಗಿದೆ ಪರಿಸ್ಥಿತಿ? ನಾನು ಆಗ್ಲೇ ಹೇಳಿದೆ ನಿಮಗೆ ರಾಜ್ಯದ ಮೂಲೆ ಮೂಲೆಯಿಂದ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಮೊದಲಿಗೆ ನಾವೀಗ ನಮ್ಮ ಪ್ರತಿನಿಧಿ ಚೇತನ್ ಅಂತ ಅಂದ್ಬಿಟ್ಟು ಈಗ ಒಂದು ನಾನು ರಿಪೋರ್ಟರ್ ಇಂದ ಮಾಹಿತಿ ತಗೊಳಕ್ಕೋ ಮೊದಲು ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇದೀವಿ. ಏನಂತಂದ್ರೆ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಹಾಗಾದ್ರೆ ಮೊದಲನೇ ಕಾಲರ್ ಚೇತನ್ ದಾವಣಗೆರೆಯಿಂದ. ನಮಸ್ತೆ ಚೇತನ್ ಅವರೇ. ನಮಸ್ತೆ ಮೇಡಮ್. ಓಕೆ, ಹೇಳಿ, ನೋಟ್ ಬ್ಯಾನ್ ನ ನೀವು ಸ್ವಾಗತಿಸಿದ್ದೀರಾ ಇಲ್ವಾ? ಹಾ ಮೇಡಮ್, ಖಂಡಿತವಾಗ್ಲೂ ಸ್ವಾಗತಿಸಿದ್ವಿ. ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ತೀನಿ ಮೇಡಮ್, ದಯವಿಟ್ಟು ಕೇಳ್ಕೊಡಿ. ಹೇಳಿ ಮೇಡಮ್. ನಾವು 300 ರಿಂದ 400 ವರ್ಷಗಳ ಕಾಲ ಬ್ರಿಟಿಷ್ ಜೊತೆಗೆ ಆಳ್ಕೊಂಡ್ ಬಂದ್ಬಿಟ್ಟಿದ್ವಿ. ಆಲ್ರೆಡಿ ಏನೇನೋ ಚಿತ್ರಹಿಂಸೆಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮೆಟ್ಟಿ ನಾವು ಸ್ವಾತಂತ್ರ್ಯನ ಪಡ್ಕೊಂಡಿದೀವಿ ಎಷ್ಟೋ ವರ್ಷ ಆದ್ಮೇಲೆ. ನಿಜ. ಜಸ್ಟ್ 50 ಡೇಸ್ ಕಾಯ್ದೆ ದೊಡ್ಡ ವಿಷಯ ಅಲ್ವಾ ತಾನೆ? ಅಲ್ಲ, 50 ಡೇಸ್ ಕಳೆದು ಹೋಯ್ತು. ಮುಂದೆ ನೀವು ಕೇಂದ್ರ ಸರ್ಕಾರದಿಂದ ಏನ್ ನಿರೀಕ್ಷೆ ಮಾಡ್ತಿದ್ದೀರಿ ಅಂತ? ನಾನ್ ನಿಜವಾಗ್ಲೂ ಏನ್ ನಿರೀಕ್ಷೆ ಮಾಡ್ತೀನಿ ಅಂದ್ರೆ, ಅವಾಗ ಹೇಳ್ತಿದ್ದಂತ ರಾಮಾಯಣದಲ್ಲಿ ನಿಜವಾಗ್ಲೂ ಸತ್ಯಕಾಲ ಬರುತ್ತೆ ಅಂತ. ಆ ಸತ್ಯಕಾಲ ಬರ್ತಿದೆ, ಅದಕ್ಕೆ ಸಾರ್ತಿನ ನರೇಂದ್ರ ಮೋದಿ ಅವರು. ನಿಜವಾಗ್ಲೂ ಮುಂದೆ ಈ ಸದ್ಯಕ್ಕೆ ತೊಂದರೆ ಆಗ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಜನಸಾಮಾನ್ಯರಿಗೂ ತೊಂದರೆ ಆಗ್ತಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆ. ಸರಿ ಹೋಗುತ್ತೆ ಸ್ವಲ್ಪ ದಿನದಲ್ಲಿ. ನಿಮ್ಮ ನಂಬಿಕೆ ಅಂತಕ್ಕಂಥದ್ದನ್ನೇ ನರೇಂದ್ರ ಮೋದಿ ಅವರು ನಂಬಿರೋದು. ನೀವು ಈ ತರ ನಂಬ್ತೀರಾ ಅಂತ ಗೊತ್ತು, ಹಾಗೇನೆ ಇಂತ ಒಂದು ದೃಢ ನಿರ್ಧಾರವನ್ನ ತಗೊಂಡ್ರು. ಥ್ಯಾಂಕ್ ಯು ಚೇತನ್, ಕರೆ ಮಾಡಿದಕ್ಕೆ. ಪರಮೇಶ್ವರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪರಮೇಶ್ವರ್ ಅವರೇ. ಸರ್ ನಮಸ್ಕಾರ, ತುಂಬಾ ಧನ್ಯವಾದ. ಇವತ್ತು ಬಹಳ ದಿವಸ ಟ್ರೈ ಮಾಡಿದ್ಕಿಲ್ಗೂ ನೀವು ಸಿಕ್ಕಿರೋ ತುಂಬಾ ಧನ್ಯವಾದ. ಏನಿಲ್ಲ ಸರ್, ನಾವು ನೀರುಳ್ಳಿ ದುಡ್ಡನ್ನ, ನಮ್ ದುಡ್ಡನ್ನ ನಾವು ತಗೊಂಬಂತ ಪರಿಸ್ಥಿತಿ ಹಳ್ಳಿಗಳಿಗೆ ನೀವು ಬರ್ಬೇಕು. ಎಲ್ಲೋ ಟೌನ್ ನಾಗ 4 ಜನ ಹೇಳಿದ್ದ ಪಕ್ಷದ ಪರವಾಗಿ ಮಾತಾಡೋದು ಬೇಡ, ಜನಗಳ ಪರವಾಗಿ ಮಾತಾಡೋಣ. ಇಲ್ಲ ಪರಮೇಶ್ವರ್, ಒಂದು ಕ್ಲಾರಿಫಿಕೇಶನ್. ಸಿಟಿ ಜನ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವು ಸಿಟಿ ಜನಗಳನ್ನ ಅಷ್ಟೇ ಫೋಕಸ್ ಮಾಡಿಲ್ಲ, ಅದಕ್ಕೆ ನಿಮ್ಗಳಿಗೆ ಅವಕಾಶ ಮಾಡಿಕೊಟ್ಟಿರೋದು. ಅದು ಏನ್ ಪ್ರಾಬ್ಲಮ್ ಆಗಿದೆ? ಪಬ್ಲಿಕ್ ಟಿವಿ ರಾಜ್ಯದ ಮೂಲೆ ಮೂಲೆಯಿಂದ ಮಾಡುವ ಪ್ರಯತ್ನ ಮಾಡ್ತಾರೆ. ಬಹಳ ಧನ್ಯವಾದ. ಏನಂದ್ರೆ, ನಾನು ನಮ್ಮ ನೀರುಳ್ಳಿ ದುಡ್ಡನ್ನ ನಾವೇನೆ ನವೆಂಬರ್ 8ನೇ ತಾರೀಕು ಕಲೆಕ್ಷನ್ ಹಾಕಿದ್ರೆ ಇದುವರೆಗೂ ಕಲೆಕ್ಷನ್ ಆಯ್ತು. ನಾವು ಕೂಲಿಕಾರ ಲೇಬರ್ಗಳು ಏನ್ ಕೊಡ್ಬೇಕು, ನಾವು ಇಲ್ಲಿ ಗೋಣಿಸಿಲ್ ತೊಂದಿರೋದು ಚೀಲದ್ದು ಏನ್ ಕೊಡ್ಬೇಕು, ಇದುವರೆಗೂ ಮನೆ ಮುಂದಕ್ಕೆ ಅಡ್ಡಾಡ್ ನಾವು ರೋಡ್ ಕೆತ್ತು ಒಂದು ಏನಾದ್ರು ಒಂದು ಮಾಡ್ಕೊಂಬಂತ ಪರಿಸ್ಥಿತಿ ಸಂದರ್ಭ ಬಂದೈತೆ ಸರ್ ಇವತ್ತಿನಿಂದ. ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ, ಎಲ್ಲಿಂದ ನಿಮಗೆ ದುಡ್ಡು ತೆಗಿಯಕ್ ಆಗ್ತಾ ಇಲ್ಲ? ಸರ್, SBM ಕಲೆಕ್ಷನ್ ಹಾಕಿದ್ವಿ.
ಇದುವರೆಗೂ ಕಲೆಕ್ಷನ್ ಆಗಿಲ್ಲ ಸರ್. 1,80,000 ರೂಪಾಯಿ ಸರ್. ಅಲ್ಲ, ಇವಾಗ ಒಂದು ದಿನಕ್ಕೆ ಒಂದು ವಾರಕ್ಕೆ 24,000 ರೂಪಾಯಿ ತೆಗಿಬಹುದು ಅಂತ ಚೆಕ್ ಮುಖಾಂತರ ಇತ್ತಲ್ಲ, ದುಡ್ಡು ತೆಗಿಲಿಲ್ಲ. ಚೆಕ್ ಕಲೆಕ್ಷನ್ ಆಗಿಲ್ಲ ಸರ್. ಚೆಕ್ ಕೊಟ್ಟವ್ರೆ, ಚೆಕ್ ಇಸ್ಕೊಂಡಿದ್ವಿ, ಚೆಕ್ ಕಲೆಕ್ಷನ್ ಹಾಕಿದ್ವಿ, ಆ ಕಲೆಕ್ಷನ್ ಆಗಿಲ್ಲ ಸರ್. ಗೊತ್ತಾ ಪರಮೇಶ್ವರ್, ಬ್ಯಾಂಕ್ ಎಂಪ್ಲಾಯೀಸ್ ಇಷ್ಟೂ ದಿನ ಪಾಪ ಜನಗಳಿಗೆ ನೋಟನ್ನ ಕನ್ವರ್ಟ್ ಮಾಡ್ಕೊಡೋದು ಅಥವಾ ಅಕೌಂಟ್ ದುಡ್ಡು ಹಾಕ್ಸೋದು, ಹಳೆ ನೋಟ್ ಇಸ್ಕೊಳ್ಳೋದು, ಇದ್ರಲ್ಲೇ ಬ್ಯುಸಿ ಆಗ್ಬಿಟ್ರು. ಆಯ್ತಾ, ನಾನು ಒಪ್ಕೋತೀನಿ, ನಿಮ್ಗೆ ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ. ನಿಮ್ಗೆ ಕಷ್ಟ ಆಗಿದೆ, ನಿಮ್ಗೆ ತೊಂದರೆ ಆಗಿದೆ, ಫೈನ್. ಆದ್ರೆ ಏನೇನೋ ಕಷ್ಟಗಳನ್ನ ವರ್ಷಾನ್ಗಟ್ಲೆ ಅನುಭವಿಸ್ಕೊಂಡು ಬಂದಿದ್ದೀವಿ ನಮ್ಮ ಭಾರತ ದೇಶದ ಪ್ರಜೆಯಾಗಿ. ದಯವಿಟ್ಟು ಒಂದು ಸ್ವಲ್ಪ ದಿನ ತಾವು ಕೂಡ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬಹುದಲ್ವಾ ಅಂತ ನನ್ನ ಅನಿಸಿಕೆ ಅಷ್ಟೇ. ಓಕೆ, ಸೊ ನೀವು ಬ್ಯಾಂಕ್ಗೆ ಚೆಕ್ ಹಾಕಿದಿರಿ ಅಂದ್ರೆ ಇಂದಲ್ಲ ನಾಳೆ ಬರುತ್ತೆ. ಸ್ವಲ್ಪ ಶಾಂತಚಿತ್ತರಾಗಿ ನಾವು ಯೋಚನೆ ಮಾಡಿದಾಗ ನಾವು ತಗೊಳ್ಬಹುದು ಅಂತ ಅನ್ಸುತ್ತೆ. ಸ್ವಲ್ಪ ವೇಟ್ ಮಾಡೋಣ, ತಪ್ಪೇನಿದೆ. ಮುಂದಿನ ಸುದ್ದಿ ಅಂದ್ರೆ ಮುಂದೆ ಕಾಲ್ಗೆ ಹೋಗೋದಾದ್ರೆ, ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಎಪಿಎಂಸಿ ಮಾರ್ಕೆಟ್ ನಲ್ಲಿ ಇದ್ದಾರಂತೆ. ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅನ್ಸುತ್ತೆ. ಪ್ರವೀಣ್, ಹೇಗೆ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಇದ್ದೀರಿ? ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅಲ್ಲಿನ ವರ್ತಕರು ಏನ್ ಹೇಳ್ತಾರೆ? ದಿವ್ಯಾ, ನಾವೀಗ ಕಲಬುರಗಿಯ ಒಂದು ತರಕಾರಿ ಮಾರ್ಕೆಟ್ ಅಂತಾನೆ ಫೇಮಸ್ ಆಗಿರುವಂತಹ ಕಣ್ಣಿ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಇಲ್ಲಿ ಕೂಡ ಜನ ಇದೀಗ ನೋಟ್ ಬ್ಯಾನ್ ಕುರಿತು ಮಾತನಾಡಲು ಸಿದ್ಧರಾಗಿದ್ದಾರೆ. ಅವರಿಂದಾನೇ ಕೇಳೋಣ ಏನಂತ. ಸರ್, ಈಗ ನೋಟ್ ಬ್ಯಾನ್ ಆಗಿ ಇಂದಿಗೆ 50 ದಿನ ಆಯ್ತು, ಇವತ್ತು ಕೊನೆ ದಿನ. ಸೊ ಇದ್ರ ಬಗ್ಗೆ ಏನಂತೀರಾ? ಸರ್, ರೊಕ್ಕ ಬಹಳಷ್ಟು ಈಗ ಬಂದ್ ನೋಡಿದ್ರೆ ಬಹಳ ತ್ರಾಸ ಆಗಿದೆ. ರೊಕ್ಕ ಬಂದ್ರೆ ಬಹಳ ಪರೇಶಾನ್ ಆಗ್ಬಿಟ್ಟು ಸರ್. ಇಲ್ಲಿ ಕಣ್ಣಿ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಬಹಳ ಪರೇಶಾನ್. ಅಂದ್ರೆ ಇನ್ನೂ ರೊಕ್ಕ ಹುಡ್ತಿಲ್ಲ, ಏನೂ ಬರೋದ್ರಿಗೆ ರೊಕ್ಕ ತಗೋ ಮಾರ್ತಿರ್ತಾರ. ಬಹಳ ಪರೇಶಾನ್. ಈ ಕಡೆ ಪರೇಶಾನ್ ಇಲ್ಲ, ಬಹಳ ಜನರಿಗೆ ಒಂದ್ ತಕ್ಲೀಫ್ ಆಗಿದೆ. ಬಹಳ ಆ ತಕ್ಲೀಫ್ ಅಲ್ಲಿಗೆ ಈ ಕಡೆ ಬಹಳ ಜನರಿಗೆ ಬಹಳ ತ್ರಾಸ. 500 ನೋಟ್ ಇಲ್ಲ, 100 ರೂಪಾಯಿ ತರ 100 ರೂಪಾಯಿ ಬರಪ್ಲೇ ಇಲ್ಲ. ಇಲ್ಲಿ 100 ರೂಪಾಯಿ 50 100 ರೂಪಾಯಿ ತಗೊಂಡ್ ಜನರು ಬಾಜಾರ್ಗೆ ಬರೋದಿಲ್ಲ ಸರ್. ಒಟ್ಟು ರೊಕ್ಕ ಎಂದ ಬಂದಾಗದ ಅಂದ್ರೆ ಬಾಜಾರ್ಗೆ ಬರ್ಲಾಗ್ಯದ. ನೀವ್ ಹೇಳಿ, ಏನ್ ಸಮಸ್ಯೆ ಆಗ್ತದೆ? ಏನ್ ಸಮಸ್ಯೆ ಸರ್? ವಾಟ್ ಪರೀಕ್ಷೆ ನಡೆದ ಎಲ್ಲಾ ಮಂದಿದು. ಏಟ್ ಬಿ ದಂಧ ಮಾಡತ್ತದ, ವ್ಯಾಪಾರ ಆಗಲ್ಲ. ಏಟ್ ಮಾಡ್ತಿರ್ತಾರ, ಅದ್ರ ಗಂಟೆ ಆಗಲಾಗ್ಯದ. ಏನ್ ತಗೋಬೇಕು ಮಾಲ್ ಹೇಳ್ರಿ? ಮಾರ್ಬೇಕು ಹೆಂಗ, ತಗೋಬೇಕು ಹೆಂಗ? ಏನ್ ಸಸ್ತಾ ಆಗ್ಯದ. ಗಿರಾಕಿ ಬಲ್ಲಿ ರೊಕ್ಕ ಇಲ್ಲ. ಕಸ್ಟಮರ್ ಬರ್ಬೇಕಂದ್ರೆ 100 ರೂಪಾಯಿ ಮಾಲ್ ತಗೋಬೇಕಂದ್ರೆ 50 ರೂಪಾಯಿ ಮಾಲ್ ತಗೋಲಾಗ್ಯ ಗಿರಾಕಿ. ಸರ್, ನಿಮ್ಗೆ ಹೇಳ್ರಿ ಸರ್, ನಿಮ್ಗೆ ಹೆಂಗ್ ತ್ರಾಸ ಅಲ್ಲತ್ರಿ? ಪ್ರವೀಣ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಈ ಬೇರೆ ಬೇರೆ ಎಪಿಎಂಸಿಗಳಿಂದನೂ ಕೂಡ ನಾವು ಮಾಹಿತಿ ತರಿಸ್ಕೊಂಡ್ವಿ. ಅಲ್ಲೆಲ್ಲ ಕೆಲವರು ಪೇಟಿಎಂ ಯೂಸ್ ಮಾಡ್ತಾ ಇದ್ದಾರೆ, ಕೆಲವರು RTGS ಮುಖಾಂತರ, ಕೆಲವರು ಚೆಕ್ ಮುಖಾಂತರ ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದಾರೆ. ಕಲಬುರಗಿನಲ್ಲಿ ವಾಸ್ತವವಾಗಿ ಆತರ ಏನಾದ್ರು ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮೋದಿ ಅವರ ಆಶಯ ಕೂಡ ಅದೇ ಆಗಿತ್ತು, ಎಲ್ಲರೂ ಕೂಡ ಡಿಜಿಟಲ್ ಆಗಿ ಅಂತ ಅನ್ಬಿಟ್ಟು. ಆತರ ಸ್ಥಿತಿಗತಿಗಳು ಏನಾದ್ರು ಕಂಡು ಬರ್ತಾ ಇದೆಯಾ ಕಲಬುರಗಿ ಎಪಿಎಂಸಿ ನಲ್ಲಿ? ಅರವಿಂದ್, ಇಲ್ಲಿವರೆಗೂ ಕಲಬುರಗಿಯ ಕೇವಲ ಒಂದು ಚಾಟ್ ಮಸಾಲದಲ್ಲಿ ಮಾತ್ರ ಪೇಟಿಎಂ ಅಂತಹ ಒಂದು ಸಿಸ್ಟಮ್ ಅನ್ನು ಅಳವಡಿಸಿದ್ದಾರೆ. ಅದು ಹೊರತುಪಡಿಸಿದ್ರೆ ತರಕಾರಿ ಮಾರ್ಕೆಟ್ ಸೇರಿದಂತೆ ಯಾವುದೇ ಒಂದು ಕಿರಾಣ ಅಂಗಡಿಗಳಲ್ಲೂ ಕೂಡ ಪೇಟಿಎಂ ಆಗಿರ್ಬೋದು ಅಥವಾ ಸ್ವೈಪ್ ಮಷಿನ್ಗಳು ಇನ್ನೂ ಕೂಡ ಇನ್ಸ್ಟಾಲ್ ಆಗಿಲ್ಲ. ಕೇವಲ ಬಿಗ್ ಬಜಾರ್ ಮತ್ತು ಇತರೆ ಕೆಲವೊಂದು ಮಾಲ್ಗಳಲ್ಲಿ ಅಂತಹ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ನಾವೀಗ ರೈತ ಮುಖಂಡರನ್ನು ಮಾತಾಡ್ಸೋಣ. ಸರ್, ಈಗಾಗಲೇ ಮೋದಿ ಅವರ ಪ್ರಮುಖ ಕನಸು ಏನಾಗಿತ್ತು ಅಂದ್ರೆ ಡಿಜಿಟಲ್ ಇಂಡಿಯಾ, ಅಂದ್ರೆ ಸ್ವೈಪ್ ಮಾಡೋ ಮೂಲಕ ಎಲ್ಲೋ ಒಂದ್ ಕಡೆ ರೈತರು ಕೂಡ ಒಂದು ಅವೇರ್ನೆಸ್ ಆಗಲಿ, ಮತ್ತೆ ಬ್ಲಾಕ್ ಮನಿ ತಡೆಗಟ್ಟಲು ಅವರು ಪ್ರಮುಖವಾಗಿ ಒಂದು ಕ್ರಮ ಕೈಗೊಳ್ಳಬೇಕು. ಸೊ ನೀವೇನಂತೀರಾ? ಕ್ಯಾಶ್ಲೆಸ್ ಇಂಡಿಯಾಗೆ ನೀವು ಒತ್ತು ಕೊಡ್ತೀರಾ? ನನ್ನ ವಿಷಯ ಅಂದ್ರೆ ಮೋದಿ ಅವರು ತಗೊಂಡಿದ್ದ ಒಂದು ಮಹತ್ವದ ನಿರ್ಧಾರವನ್ನು ಈ ದೇಶಕ್ಕೆ ಒಳ್ಳೇದಾಗಬೇಕಂತಕ್ಕಂಥ ವಿಚಾರನ ಅಳವಡಿಸಿಕೊಂಡಾಗ ಇವತ್ತಿನ ದಿವಸ ನೋಟಿನ ಬಗ್ಗೆ ಚಿಲ್ಲರೆ ಮಾರ್ಕೆಟ್ ನಲ್ಲಿ ಇರತಕ್ಕಂಥ, ಈಗ ತಾನೇ ನೋಡಿರೋದು ಮಾರ್ಕೆಟ್ ನಲ್ಲಿ ನಡೀತದ ಸಣ್ಣ ಪುಟ್ಟ ವ್ಯವಹಾರಗಳು ಸ್ವಲ್ಪ ಸಾಮಾನ್ಯವಾಗಿ ತಾಪತ್ರೆ ಆಗಿರಬಹುದು. ಆದ್ರೆ ಮೋದಿಯವರು ಮಾಡತಕ್ಕಂಥ ಒಂದು ವಿಚಾರಗಳನ್ನು ನಾವು ಸ್ಪಂದಿಸಬೇಕಾದ್ರೆ ಇನ್ನು ಕೆಲವು ದಿವಸ ತಾಳಿದ್ರೆ ಈ ಭಾರತ ದೇಶ ಒಂದು ಭವ್ಯ ಅಲ್ಲಲ್ಲ, ನೀವು ರೈತರು ಆಗಿರ್ಬೋದು ಮತ್ತೆ ವ್ಯಾಪಾರಸ್ಥರಾಗಿರ್ಬೋದು, ಡಿಜಿಟಲ್ ಇಂಡಿಯಾ ಅಂದ್ರೆ ಸ್ವೈಪ್ ಮಷೀನ್ಗಳಾಗಿರ್ಬೋದು, ಪೇಟಿಎಂ ಗಳಿಂದ ಆಗಿರ್ಬೋದು, ಇಂಥದ್ದೇನಾದ್ರೂ ಯೂಸ್ ಮಾಡಕ್ ಮುಂದಾಗಬಹುದಾ? ಅದನ್ನೇನಾದ್ರೂ ಮುಂದಾಗಬೇಕಂತಕ್ಕಂಥದ್ದು ಕೂಡ ಇದೆ. ಆದ್ರೂ ಕೂಡ ಅದರ ಬಗ್ಗೆ ಸವಿಸ್ತರವಾಗಿ ಮಾಹಿತಿ ಬೇಕಲ್ಲ. ಆ ಮಾಹಿತಿ ಇದ್ರೆ ತಾನೇ ಇದು ಒಳ್ಳೇದು ಮಾಡಕ್ ಸಾಧ್ಯ ಅಂತ. ಪ್ರವೀಣ್, ನನಗೆ ಬೇಕಾಗಿರ್ತಕ್ಕಂಥದ್ದು ಎಪಿಎಂಸಿಗಳಲ್ಲಿ ದಿನಗೂಲಿ ಕೆಲಸ ಮಾಡ್ತಾರೆ, ಅವತ್ತು ದುಡಿಬೇಕು, ಅವತ್ತು ಸಾಯಂಕಾಲ ದುಡ್ಡಿಸ್ಕೊಳ್ಬೇಕು. ಈಗ ಆ ಜನರಿಗೆ ಮೊದಲು ನಂಬಿಕೆ ಇತ್ತು, ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ ಆರಂಭದಲ್ಲಿ ನಂಬಿಕೆ ಇತ್ತು. ಈ 50 ದಿನಗಳಲ್ಲಿ ಜನರಲ್ಲಿ ಆ ನಂಬಿಕೆ ಹೋಗ್ಬಿಟ್ಟಿದೆಯಾ? ಎಲ್ಲೋ ನರೇಂದ್ರ ಮೋದಿ ಅವರು ನಮ್ಮೆಲ್ಲರನ್ನೂ ಕಷ್ಟಕ್ಕೆ ದುಡ್ಬಿಟ್ರು, ಇನ್ನು ಮುಂದೆ ಬರೀ ನರಕದ ದಿನಗಳೇ ನಮಗಿದೆ ಅಂತ ಅಭಿಪ್ರಾಯಗಳೇನಾದ್ರೂ ಬೆಳೆದು ಬಿಟ್ಟಿದೆಯಾ ಅವ್ರ ಮನಸ್ಸಲ್ಲಿ ಅಂತ ಯಾರನ್ನಾದ್ರೂ ಇದ್ರ ಬಗ್ಗೆ ಕೇಳಬಹುದಾ ತಾವು ಪ್ರವೀಣ್? ಕೇರಳ ಅರವಿಂದ್ ಸರ್, ಈಗಾಗಲೇ ಈ ಒಂದು ಎಪಿಎಂಸಿಗಳಲ್ಲಿ ಒಂದು ಕೂಲಿ ಕಾರ್ಮಿಕರು ಇರ್ತಾ ಇದ್ರು, ಅದೇ ರೀತಿ ನಿಮ್ ತರಕಾರಿ ಮಾರುಕಟ್ಟೆಯಲ್ಲೂ ಇರ್ತಾ ಇದ್ರು. ಅವ್ರಿಗೆಲ್ಲ ಕೂಲಿ ಹಣ ಹೇಗ್ ಮಾಡ್ತಾ ಇದ್ದೀರಾ? ಏನು ಅವರು ಕೂಡ ರೊಚ್ಚಿಗೆದ್ದಿದ್ದಾರಾ ಏನು? ಸರ್, ಎಂಟೈರ್ ಗುಲ್ಬರ್ಗದಲ್ಲಿ ಬಹಳಷ್ಟು ಕೂಲಿ ಕಾರ್ಮಿಕರಿದ್ದಾರೆ, ಮಧ್ಯಮ ವರ್ಗದವರು.
ಕಟ್ಟಡ ಕಾರ್ಮಿಕರಿದ್ದಾರೆ. ಯಾಕಂದ್ರೆ ಈಗ ಅವ್ರ ಹತ್ರ ಇವರು ಕೂಲಿ ಕೆಲಸ ಕರೀತಾರೆ, 2,000 ರೂಪಾಯಿ ನೋಟ್ ಕೊಡ್ತಾರೆ. ಅದ್ರಲ್ಲಿ ಚಿಲ್ಲರೆ ಸಮಸ್ಯೆ ತುಂಬಾ ಆಗ್ಬಿಟ್ಟಿದೆ ಸರ್. ಅರವಿಂದ್ ಇವ್ರು ಹೇಳೋ ಪ್ರಕಾರ ಕೂಲಿ ಕಾರ್ಮಿಕರಿಗೂ ಕೂಡ ಒಂದು ಚಿಲ್ಲರೆ ಬಿಸಿ ತಟ್ಟಿದೆ ಅಂತಾನೆ ಹೇಳ್ತಾ ಇದ್ದಾರೆ ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್. ಪಬ್ಲಿಕ್ ಕಾಲರ್ ಒಬ್ರಿದ್ದಾರೆ, ಮಾತನಾಡಿಸ್ಬಿಡೋಣ. ತುಮಕೂರಿನಿಂದ ಗೋವಿಂದರಾಜ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಹೇಳಿ. ನೋಟ್ ಬ್ಯಾನ್ ಆದ ನಂತರ ಈಗ 52 ದಿನ ಆಗಿದೆ, ಈಗೇನ್ ಅನಿಸ್ತಾ ಇದೆ? ಸುಧಾರಣೆ ಆಗಿದೆ ಅನಿಸ್ತಾ ಇದೆಯಾ ಅಥವಾ ಇನ್ನೂ ಕಷ್ಟಗಳು ಹಾಗೆ ಇದೆ ಅನ್ಸುತ್ತಾ? ಮೇಡಮ್, ಸುಧಾರಣೆ ಏನು ಆಗುತ್ತೆ ಮೇಡಮ್, ಸ್ವಲ್ಪ ದಿನ ಕಾಯ್ಬೇಕಷ್ಟೇ. 60 ವರ್ಷದಿಂದ ಮಾಡ್ಕೊ ಬಂದಿರೋದೆಲ್ಲ ಕ್ಲೀನ್ ಆಗ್ಬೇಕಂದ್ರೆ ಇನ್ನ ಸ್ವಲ್ಪ ದಿನ ತೊಂದ್ರೆ ಆಗ್ತೈತೆ. ನಾವು ಜನಗಳೆಲ್ಲ ಸಹಕಾರ ಮಾಡ್ತಿದ್ದಾರೆ. ಆದ್ರೆ ನೀವು ಮೀಡಿಯಾದವ್ರು ಮಾತ್ರ ಯಾವಾಗ ನೋಡಿದ್ರೆ ಬರೀ ಆಪೋಸಿಟ್ ಆಗಿ ತೋರಿಸ್ತಾ ಇದ್ದೀರಾ. ನಿನ್ನೆಯಿಂದ ಇಷ್ಟೋಕೆ ನಿನ್ನೆ ರಂಗನಾಥ್ ಅವರು ಸಾಮಾನ್ಯವಾಗಿ ಹೆಂಗೆ ಅಂದ್ರೆ ನೆಗೆಟಿವ್ ಬೇಗ ಅಟ್ರಾಕ್ಟ್ ಆಗುತ್ತಂತೆ. ಹಂಗಾಗಿ ಜನಕ್ಕೆ ಕೆಲವೊಂದು ಅಕ್ಷರಗಳು ಮಾತ್ರನೇ ಅಟ್ರಾಕ್ಟ್ ಆಗ್ತಿದೆ ವಿನಃ ಇಡೀ ದಿನ ಏನ್ ಬಿತ್ತರಿಸ್ತಾ ಇದ್ದಾರೆ, ಯಾವ ಆಂಗಲ್ ಅಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇದನ್ನ ತಲೆ ಕೆಡಿಸ್ಕೊಳ್ತಿಲ್ಲ. ನೀವು ಅಷ್ಟೇ ಮೂರನೇವ್ರು ಹೇಳೋದನ್ನ ಕೇಳೋದಕ್ಕಿಂತ ಪಬ್ಲಿಕ್ ಟಿವಿಯನ್ನ ಖುದ್ದಾಗಿ ನೋಡಿದಾಗ ಬಹುಶಃ ಇದನ್ನ ನೀವ್ ಹೇಳಲ್ಲ ಅಂತ ಅನ್ಸುತ್ತೆ. ಉದಾಹರಣೆ ಕೊಟ್ಕೊಂಡ ಈಗ ಗೋವಿಂದರಾಜು, ಈಗ ನಮ್ಮ ಕಾರ್ಯಕ್ರಮ, ಈ ಕಾರ್ಯಕ್ರಮ ಜಿಂದಗಿ ಆರಂಭ ಆಗಿ 12 ನಿಮಿಷ ಆಯ್ತು. ನೀವು 3ನೇ ಕಾಲರ್ ಆಯ್ತಾ? ಈಗ ಇಬ್ರು ಕಾಲ್ ಮಾಡದಂತವ್ರು ಕೂಡ ಸರ್ ಖಂಡಿತ ಇನ್ನೊಂದ್ ಸ್ವಲ್ಪ ದಿನ, ಒಬ್ರಂತೂ ತುಂಬಾ ಚೆನ್ನಾಗಿ ಹೇಳಿದ್ರು, ಬ್ರಿಟಿಷರ ಕಾಲದಿಂದಲೂ ಕೂಡ ನಾವು ಶೋಷಣೆಗೆ ಒಳಗಾಗಿದ್ದೀವಿ, ಅವಾಗೆಲ್ಲ ಕಾಯ್ಕೊಂಡು ಬಂದಿದೀವಿ, ಇನ್ನೊಂದ್ ಸ್ವಲ್ಪ ದಿನ ಕಾಯಕ್ಕಾಗಲ್ವಾ ಅಂತ ಹೇಳಿದ್ರು. ಅದಾದ ನಂತರ ಇನ್ನೊಬ್ರು ಹೇಳಿದ್ರು, ನಾವು ಕಾಯ್ತೀವಿ ಸರ್, ನಮ್ಗೆ ನಂಬಿಕೆ ಇದೆ, ಮೋದಿ ಅವ್ರ ಮೇಲೆ ಭರವಸೆ ಇದೆ ಅಂತ ಹೇಳಿದ್ರು. ನಾವು ನೆಗೆಟಿವ್ ಕೊಡ್ತೀವಿ ಅನ್ನೋದಾಗಿದ್ರೆ ಅವ್ರ ಫೋನ್ ಕಾಲ್ ನಾವು ತಗೋತಾನೆ ಇರ್ಲಿಲ್ಲ ಅಲ್ವಾ? ಸರ್ ಜಸ್ಟ್ ನಾನು ಹೇಳೋದ್ ಕೇಳಿ ಪ್ಲೀಸ್. ನಾನು ಹೇಳ್ತಿರೋದು ನಾವು ನೀವು ಹಂಗೆ ತೋರಿಸ್ತಿದ್ ನೆಗೆಟಿವ್ ಆಗಿ ತೋರಿಸ್ತಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಆಕ್ಚುಲಿ ನಿನ್ನೆ ರಂಗನಾಥ್ ಅವ್ರ ಪ್ರೋಗ್ರಾಮಿಗೆ ನಾನು ಸಾಕಷ್ಟು ಸರಿ ಕಾಲ್ ಮಾಡಿದೆ ಸರ್. ನಿನ್ನೆ ಅವ್ರು ಕಾಲ್ ಮಾಡಿದ್ರೆ ಅವರು ಮಾತಾಡ್ತಿದ್ದ ರೀತಿ ನೋಡಿದ್ರೆ, ನೆನ್ನೆ ಶಿವಮೊಗ್ಗದಿಂದ ಒಬ್ರು ಕಾಲ್ ಮಾಡಿದಾಗ ರಂಗನಾಥ್ ಅವ್ರು ಏನಂತ ಕ್ವಶನ್ ಕೇಳಿದ್ರು ಗೊತ್ತಾ? ಏನಿದೆ ಅಲ್ಲಿ ನಿಮ್ ಪಕ್ಷದ್ದು, ಹೆಂಗ್ ನಡೀತಾ ಇದೆ ಅಲ್ಲಿ ಅಂತ ಕೇಳಿದ್ರು. ಈಗ ಪಕ್ಷದ ವಿಚಾರ ಯಾಕೆ ತಗೊಂಡ್ರು ಅಂತಾನು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಗೋವಿಂದರಾಜು. ಹೇಳಿ ಸರ್. ನೋಡಿ, ಯಾವುದೇ ಪಕ್ಷಕ್ಕೆ ದೇಣಿಗೆ ಬರುತ್ತಲ್ಲ, ಪಕ್ಷಕ್ಕೆ ದೇಣಿಗೆಗಳು ಬರ್ತವಲ್ಲ, ಅದನ್ನ ತೆರಿಗೆ ರಹಿತ ಅಂತ ಸುದ್ದಿ ಹರಡ್ಬಿಟ್ರು. ಯಾವುದೇ ಪಕ್ಷಕ್ಕೆ ದೇಣಿಗೆ ಬಂದ್ರು ಕೂಡ ಆ ದುಡ್ಡಿನ ಮೇಲೆ ಟ್ಯಾಕ್ಸ್ ಹಾಕಲ್ಲ. ಅಂದ್ರೆ ನಾವು 100-200 ರೂಪಾಯಿ ಕೂಲಿ ಮಾಡೋರು ನಾವು ಟ್ಯಾಕ್ಸ್ ಕಟ್ಟಬೇಕು, ಈ ಪಾರ್ಟಿಯವರು ಕೋಟ್ಯಾಂತರ ರೂಪಾಯಿ ಫಂಡ್ ತಗೊಂಡವರು ಟ್ಯಾಕ್ಸ್ ಕಟ್ಟಬಾರ್ದ ಅನ್ನೋ ಚರ್ಚೆ ಬಂತು. ಹಾಗಾಗಿ ಪಕ್ಷಗಳನ್ನ ಈ ವಿಚಾರದಲ್ಲಿ ತಗೊಂಡ್ರೆ ಹೊರತು ಆ ಪಕ್ಷದಲ್ಲಿ ದುಡ್ಡಿದೆ, ಈ ಪಕ್ಷದಲ್ಲಿ ದುಡ್ಡಿಲ್ಲ ಅನ್ನೋ ಉದ್ದೇಶ ಅಲ್ಲ. ಯಾವ ಪಕ್ಷಕ್ಕೂ ಕೂಡ ಯಾವ ಬೆಂಬಲವೂ ಇಲ್ಲ. ನಾವ್ ಯಾವತ್ತೂ ಇದ್ರು ಕೂಡ ಜನಸಾಮಾನ್ಯರ ಬೆಂಬಲ. ಯಾವ ಪಕ್ಷದ ಪರವಾಗೂ ನಾವಿಲ್ಲ. ಅದ್ರ ಬಗ್ಗೆ ನೀವಂತೂ ಚಿಂತೆ ಮಾಡೋದು ಬೇಡ ಅಂತ ಅನ್ಸುತ್ತೆ. ನೀವು ಇನ್ನೂ ಸ್ವಲ್ಪ ನಮ್ಮ ಪ್ರೋಗ್ರಾಮ್ ಅನ್ನ ನೋಡಿ, ಜಿಂದಗಿ ಪ್ರೋಗ್ರಾಮ್ ಅಲ್ಲಿ ಬರೋ ಕಾಲ್ಸ್ ಅನ್ನ ನೋಡಿ, ಅಟೆಂಡ್ ಮಾಡೋದನ್ನ ನೋಡಿ, ಆ ನಂತರ ನೀವು ಮತ್ತೊಂದ್ಸರ್ತಿ ಕಾಲ್ ಮಾಡಿ ಇನ್ನೊಂದು ಪ್ರೋಗ್ರಾಮ್ ನಲ್ಲಿ ನಮ್ಮ ಜೊತೆ ಮಾತನಾಡಿ. ಥ್ಯಾಂಕ್ ಯು ಗೋವಿಂದರಾಜು, ಕಲೆ ಮಾಡಿದ್ದಕ್ಕೆ. ಓಕೆ, ಮಂಡ್ಯದಿಂದ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ, ಅವರ ಲೈವ್ ಹೋಗ್ಬಿಡೋಣ. ಸಂತೋಷ್, ಮಂಡ್ಯಲ್ಲಿ ಏನಂತಾರೆ ಜನ? ಬಹಳಷ್ಟು ಕೃಷಿಯಲ್ಲಿ ಲಾಭಗಳಾಗಿದೆ ಅಂತ ನಿನ್ನೆ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಹೇಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಕೃಷಿಕರೇನ್ ಹೇಳ್ತಾರೆ? ನೋಟ್ ಬ್ಯಾನ್ಗೆ ಏನು 50 ದಿನ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ನಾವು ಮಂಡ್ಯದ ಒಂದು ಟೀ ಶಾಪ್ ಬಳಿ ಇಲ್ಲಿ ಬಂದಿದ್ದೇವೆ. ಒಂದಷ್ಟು ಜನ ಟೀ ಕುಡಿತಾ ಇದ್ದಾರೆ, ಮತ್ತೆ ಇಲ್ಲಿ ಒಂದಷ್ಟು ಜನ ನಮ್ಮ ಜೊತೆ ಮಾತನಾಡೋದಕ್ಕೆ ರೆಡಿ ಇದ್ದಾರೆ. ಏನು ಇವತ್ತು ಟೀ ಶಾಪ್ ಬಳಿ ಬಂದಿದ್ರು ಅವರು ಈ ನೋಟ್ ಬ್ಯಾನ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ನೋಟ್ ಬ್ಯಾನ್ ನಿಂದ ನಿಮ್ಗೆ ಅನುಕೂಲ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಅನುಕೂಲ ಏನಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗಿ ಕಾಯ್ಬೇಕು. 2,000 ರೂಪಾಯಿ ದುಡ್ಡನ್ನ ತಗೋಬೇಕು ಅಂದ್ರೆ ಅದು ಉನುಂಗ್ನಳ್ಳಿ ಅಂತ, ನಾವು ಉನುಂಗ್ನಳ್ಳಿಯವರು 2,000 ರೂಪಾಯಿ ತಗೊಳಕೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಮುತ್ತೈಗೆರೆ ಬ್ಯಾಂಕಲ್ಲಿ ಕಾದಿದ್ದೀವಿ. ಅಂದರೆ ಇದೇ ರೀತಿ ಸಂಜೆವರೆಗೂ ಕಾಯ್ಬೇಕು. ಸಿಟಿಲಿ ಸ್ವಲ್ಪ ಸುಧಾರಿಸಿದ್ದೀವಿ ಇವಾಗ, ಆದರೆ ಹಳ್ಳಿ ಕಡೆ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಇದೆ. ದುಡ್ಡು ಬ್ಯಾನ್ ಮಾಡೋದ್ರಿಂದ, ನೋಟ್ ಬ್ಯಾನ್ ಮಾಡೋದ್ರಿಂದ. ಅಂದರೆ ಇವಾಗ ನಾವು ಅಡ್ವೊಕೇಟು ಆದರೂ ನಮ್ಮ ಕ್ಲೈಂಟ್ ಹತ್ರನೂ ಅವರು ನಮ್ಗೆ ಏನು ಹೇಳೋದು ಅಂದರೆ ಫೀಸ್ ಕೊಡೋದು, ನೋಟ್ ಬ್ಯಾನ್ ಮಾಡಿದ್ದೀರಾ ಸರ್, ನಮ್ಗೆ ಫೀಸ್ ಇಲ್ಲ, ಮಾಡ್ಕೊಡಿ ಸರ್ ಅಂತ ಅವ್ರು ಹೇಳ್ತಾರೆ. ಎಲ್ರಿಗೂ ಸಾಮಾನ್ಯ ಜನಕ್ಕೆ ತೊಂದರೆ ಆಗ್ತಿದೆ. ಅದೇ ದೊಡ್ಡವರು ಮಾಡಿ ಇಟ್ಕೋತಾ ಇದ್ದಾರೆ ಕೋಟಿ ಅಂಥವ್ರಿಗೆ ಏನು ಶಿಕ್ಷಣ ಕೊಡ್ತಿಲ್ಲ, ಇವರು ಅಂಥವ್ರು ಒಳ್ಳೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ನಿಮ್ಮ ಹತ್ರ ಇನ್ನು ಏನಾದ್ರು ಹಳೆ ನೋಟ್ಗಳಿದ್ಯಾ? ಈ ಹಳೆ ನೋಟ್ ನ ಜಮಾ ಮಾಡಕ್ಕೆ ಏನಾದ್ರು ಟೈಮ್ ಬೇಕು ಅಂತ? ಅಷ್ಟೊಂದು ದುಡ್ಡು ಇಟ್ಕೊಂಡಿರೋರೆಲ್ಲ ರಾಜಕಾರಣಿಗಳು, ಅವರು ಇವರೇ ಇಟ್ಕೊಂಡಿರೋದು. ಸಂತೋಷ್, ಅಷ್ಟೊಂದು ದುಡ್ಡು. ಸಂತೋಷ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಆ ಜನಗಳ ನಿರೀಕ್ಷೆ ಏನ್ ನಿರೀಕ್ಷೆ ಇದೆ ಅಂತಂದ್ರೆ, ಈಗ ಅವ್ರಿಗೆ ಮೊದಲಿಗೆ ಶುರು ಮಾಡ್ತಾನೆ ಹೇಳಿದ್ರು ATM ಅಲ್ಲಿ 2,000 ಮಾತ್ರ ಬರುತ್ತೆ ಅಂತ. ಅವ್ರಿಗೆ ಈ ತರ 2,000 ರೂಪಾಯಿ ಬರೋದು ಹೆಚ್ಚಾಗಬೇಕಾ, 500 ರೂಪಾಯಿ ಚಿಲ್ಲರೆ ಜಾಸ್ತಿ ಸಿಗಬೇಕಾ? ಏನ್ ನಿರೀಕ್ಷೆ ಇದೆ ಆ ಜನಗಳಿಗೆ ಅಂತ?
ಏನು ನಿರೀಕ್ಷೆ ಇದೆ ನಿಮ್ಗೆ? 500 ರೂಪಾಯಿ ನೋಟ್ ಬರ್ಬೇಕಾ, ಅಥವಾ ಮೋದಿ ಅವರು ಈ ಒಂದು ನೋಟ್ ಬ್ಯಾನ್ ಮಾಡಿದ 50 ದಿನಕ್ಕೆ ಸಮಸ್ಯೆ ಮುಗೀತು ಅಂದ್ರು, ಆ ಸಮಸ್ಯೆ ಮುಗಿಯುತ್ತೆ ಅನ್ಸುತ್ತಾ? ಇನ್ನೂ ಟೈಮ್ ಬೇಕಾ? ಏನು ಇಷ್ಟು ದಿನ ಕೊಟ್ಟಿರೋದಕ್ಕೆ ಸಾಕು. ಅವರು ಇನ್ನು ಜನಕ್ಕೆ ಸುಲಭವಾಗಿ ದುಡ್ಡು ಸಿಗೋ ಹಾಗೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅವರು ಮಾಡಿರೋ ಈ ನಿರ್ಧಾರನ ನಾವು ಸ್ವಾಗತಿಸ್ತೀವಿ. ಅಂದ್ರೆ ಸುಲಭವಾಗಿ ದುಡ್ಡು ಸಿಗ್ಬೇಕು ಅಂದ್ರೆ ಯಾವ ರೀತಿ ಅಂತ? ಈಗ ಏನು ಲಿಮಿಟ್ ಮಾಡಿದ್ದಾರೆ, ATM ನಲ್ಲಿ 2,000 ಅಂತ ಮತ್ತೆ ಬ್ಯಾಂಕ್ನಲ್ಲಿ 24,000 ಅಂತ ಮಾಡಿದ್ದಾರೆ. ಆ ಲಿಮಿಟ್ನ ಏರಿಸಿ ಜನಕ್ಕೆ ಸುಲಭವಾಗಿ ಹಣ ಸಿಗೋ ಮಾಡಬೇಕು. ಮತ್ತೆ ಇನ್ನು 1,000 ರೂಪಾಯಿ ನೋಟನ್ನು ಬಿಡುಗಡೆ ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ ಬೇರೆ ರೀತಿನಲ್ಲಿ. ಈಗ ಯಾಕೆಂದರೆ 2,000 ರೂಪಾಯಿ ನೋಟ್ಗೆ ಚಿಲ್ಲರೆ ಸಿಗೋದು ತುಂಬ ಕಷ್ಟನೇ ಆಗಿದೆ. 500-1,000 ರೂಪಾಯಿ ನೋಟ್ ಇದ್ದಾಗ ಅನುಕೂಲ ಇತ್ತು. ಅದೇ ರೀತಿನಲ್ಲಿ 1,000 ರೂಪಾಯಿ ನೋಟ್ನ ಬಿಟ್ರೆ ಅನುಕೂಲ ಅನ್ಸುತ್ತೆ. ಓಕೆ, ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಈ ಸಮಸ್ಯೆ ಬಗೆಹರಿದಿದ್ಯಾ ಅಥವಾ ಮೋದಿ ಸಕ್ಸಸ್ ಆದ್ರ ಪ್ಲಾನ್ ನಲ್ಲಿ ಅಂತ? ಈ ರೀತಿನಲ್ಲಿ ಸಕ್ಸಸ್ ಆಗಿದೆ ಅಂತಾನೆ ಅನಿಸುತ್ತೆ. ಈಗ ನೋಟಿನ ಚಲಾವಣೆಯಲ್ಲಿ 2,000 ರೂಪಾಯಿ ಚಿಲ್ಲರೆಗಳ ಸ್ವಭಾವ ಇದೆ. ಅದು 500-1,000 ರೂಪಾಯಿ ಸ್ವಲ್ಪ ತಂದ್ರೆ ಚಲಾವಣೆಗೆ ತಂದ್ರೆ ಅನುಕೂಲ ಆಗುತ್ತೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಸ್ವಲ್ಪ ಸಲೀಸಾಗಬೇಕು. ಸ್ವಲ್ಪ ಬ್ಯಾಂಕ್ ವ್ಯವಹಾರಗಳಲ್ಲಿ ಸಲೀಸಾಗ್ತಾ ಇಲ್ಲ. ಅದನ್ನ ಸರಿಪಡಿಸಿದ್ರೆ ಸಾಮಾನ್ಯ ಜನಕ್ಕೆಲ್ಲ ಅನುಕೂಲ ಆಗುತ್ತೆ. ಎಸ್, ಥ್ಯಾಂಕ್ ಯು ಸಂತೋಷ್, ಮಂಡ್ಯದಿಂದ ಹೆಚ್ಚಿನ ಡೀಟೇಲ್ಸ್ ನ ಕೊಟ್ಟದಕ್ಕೆ. ಇವತ್ತು ಕಡೆ ದಿನ ನಿಮ್ಮ ಬಳಿ ಇರುವಂತಹ 500,000 ಮುಖಬೆಲೆಯ ನೋಟುಗಳನ್ನ ನಿಮ್ಮ ಅಕೌಂಟ್ಗೆ ಜಮೆ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾ ನಾವು ಲೈವ್ ಹೋಗೋಣ. ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ, ಬೆಂಗಳೂರಿನಿಂದ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನಾವು ಆಗ್ಲೇ ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಸುಧಾರಣೆ ಕಾಣಿಸ್ತಾ ಇದೆ. ಒಂದ್ ರೀತಿಯಾಗಿ ಬ್ಯಾಂಕ್ಗಳಲ್ಲಿ, ATMಗಳಲ್ಲಿ ಹಣ ತುಂಬುವಂತಹ ವ್ಯವಸ್ಥೆ ದುಪ್ಪಟ್ಟಾಗ್ತಾ ಇದೆ ಅಂತ. ಇಸ್ ಇಟ್ ಟ್ರೂ? ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇದ್ದೀರಿ, ಅಲ್ಲಿನ ಜನ ಏನ್ ಹೇಳ್ತಾರೆ? ಖಂಡಿತ ದಿವ್ಯಾ, ಇಲ್ಲಿನ ಜನರನ್ನೇ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಅನ್ಬಿಟ್ಟು. ಇವತ್ತಿಗೆ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಅಂದ್ರೆ ನೋಟ್ ಬ್ಯಾನ್ ವಿಚಾರವಾಗಿ ಏನೆಲ್ಲ ಸಮಸ್ಯೆಗಳು ಉದ್ಭವಿಸಿತ್ತೋ ಅದು ನಿಜವಾಗ್ಲೂ ಸಮಾಪ್ತಿ ಆಗುತ್ತಾ ಅಂತಕ್ಕಂಥ ಮಾತುಗಳು ಅವ್ರ ಬಾಯಿಂದ ಬರುತ್ತಾ, ಅಥವಾ ಸಮಾಪ್ತಿ ಆಗಕ್ಕೆ ಇನ್ನೆಷ್ಟು ದಿನ ಬೇಕು ಅಂತಕ್ಕಂಥ ಮಾತುಗಳ ಬಗ್ಗೆ ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಏನ್ ಕೆಲಸ ಮಾಡ್ತೀರಾ ನೀವು? ಸೊ ನಿಮ್ ಬಿಸ್ನೆಸ್ ಸದ್ಯಕ್ಕೆ ಹೇಗ್ ನಡೀತಾ ಇದೆ? 50 ದಿನ ಆದ್ಮೇಲೆ ಎಲ್ಲ ಸರಿಯಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತ ಇಲ್ಲ ಮೇಡಮ್. ನಾನು ಕೃಷ್ಣಕುಮಾರ್ ಅಂತೇಳಿ ಜವಳಿ ಕೆಲಸ ಮಾಡೋದು. ನಾವು 50 ದಿನಗಳಿಂದ ಸಂದಿಗ್ಧತೆಯಲ್ಲಿದ್ವಿ. ಇನ್ನೂ ಸಂದಿಗ್ಧತೆ ದೂಡ್ತಾರೆ ಅಂತ ನನ್ಗನ್ಸುತ್ತೆ. ಸರ್, ನೀವೇನ್ ವರ್ಕ್ ಮಾಡ್ತೀರಾ ಸರ್? ನಿಮ್ಗೆ ಏನ್ ಅನ್ಸ್ತಾ ಇದೆ? ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ? ಮೇಡಮ್, ನಾವು ಸ್ವಲ್ಪ ಬಿಸ್ನೆಸ್ ಮಾಡೋದು. ಫಸ್ಟ್ ಡಿಮಾನಿಟೈಸೇಷನ್ ಹಾಕಿದಾಗ ಒಂದು ವಾರವರೆಗೂ ತೊಂದರೆ ಇತ್ತು. ಆಮೇಲೆ ಲೇಟರ್ ನಿಧಾನಕ್ಕೆ ಪಿಕಪ್ ಆಗಿದೆ. ಈಗ ಸ್ವಲ್ಪ ಎಲ್ಲ ಸರಿ ಹೋಗಲ್ಲ, ಎಲ್ಲ ಸರಿ ಹೋಗಲ್ಲ ಅಂತಿದಾರಲ್ಲ. ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ಏನಾಗ್ಬೇಕು ಅಂತ ಕೇಳಿ ರಕ್ಷಾ ಅವ್ರನ್ನ. ಏನಾಗ್ಬೇಕು, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರ ಅವ್ರು? ಖಂಡಿತ ಕೇಳ್ತೀನಿ ಸರ್. ಬೆಂಗಳೂರಿನಲ್ಲಿ ಪೇಟಿಎಂ ಅಕೌಂಟ್ಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಆ ರೀತಿಯಾಗಿ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇದ್ದಾರೆ. ಇದು ಯೂಸ್ ಆಗುತ್ತೆ ಅನ್ಸುತ್ತೆ ಸರ್ ನಿಮಗೆ? ಸರ್, ಎಲ್ಲ ಸರಿ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮೇಡಮ್? ಅದಕ್ಕೆ ಏನಾದ್ರು ಪರಿಹಾರ ವ್ಯವಸ್ಥೆ ಮಾಡಲೇಬೇಕು ಖಂಡಿತವಾಗ್ಲೂ. ಈಗ ನಡೀತಾ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ನಾನೊಬ್ಬ ಸಿವಿಲ್ ಕಾಂಟ್ರಾಕ್ಟ್ರು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಮಸ್ಯೆ ಆಯ್ತು. ಸುಮಾರು ಒಂದು 15 ತಿಂಗಳು ನಾನು ಪೇಮೆಂಟ್ ಮಾಡಕ್ಕೆ ಆಗಿಲ್ಲ. ಆಮೇಲೆ ಇದಕ್ಕೆ ಮೆಟೀರಿಯಲ್ಗಳಿಗೆಲ್ಲ ಸ್ವಲ್ಪ ಚೆಕ್ಸ್ ಕೊಟ್ಟೆ. ಈಗ ಮತ್ತೆ ಲೇಬರ್ಸ್ಗಳಿಗೆಲ್ಲ ಅವ್ರಿಗೂ ಅಕೌಂಟ್ಗಳು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಥ್ರೂ ನಮ್ಮ ಅಕೌಂಟ್ ಇಂದ ಅವ್ರಿಗೆ ಅಕೌಂಟ್ಗೆ ಮಾಡೋಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಮೇಡಮ್. ಸರ್, ನೀವು ಸಿವಿಲ್ ಕಾಂಟ್ರಾಕ್ಟ್ ಮಾಡೋದು ಅಂತ ಅಂದ್ರೆ ನಿಮ್ಮ ಹತ್ರ ಜಾಸ್ತಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಪ್ರತಿದಿನ ಅವ್ರ ಕೂಲಿ ಹೇಗ್ ನಡೀತಾ ಇತ್ತು ಸರ್? ಇಷ್ಟು ದಿವಸ ಕೂಡ ಮ್ಯಾನೇಜ್ ಮಾಡಿದ್ರೇನ್ರಿ? ಎಷ್ಟು ಜನ ಕೆಲಸ ಮಾಡ್ತಿದ್ರು? ಹೇಗೆ? ನನ್ನ ಹತ್ರ ಒಂದು 25ರಿಂದ 30 ಜನ ಕೆಲಸ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ವಾರದಲ್ಲಿ 2 ಸಲ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಬುಧವಾರ ಒಂದು ಸ್ವಲ್ಪ ಸಣ್ಣ ಪೇಮೆಂಟ್ ಕೊಡ್ಬೇಕು, 100, 200, 300 ಅದೆಲ್ಲ ನಡೆದೋಗುತ್ತೆ. ಅಂತ ಕಷ್ಟ ಆಗಲ್ಲ. ಬಟ್ ವೀಕ್ಲಿ ಪೇಮೆಂಟ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಅವರು ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಸ್ವಲ್ಪ ಒಟ್ಟಲ್ಲಿ ಸಮಸ್ಯೆ ಆಗಿತ್ತು, ಈಗ ಬಗೆಹರಿತಾ ಇದೆ ಮೇಡಮ್. ನಮ್ಗೆ ಹಾಗಾದ್ರೆ ಸರಿ ಮಾಡ್ಬೇಕು ಅಂತಂದ್ರೆ ಈಗ 50 ದಿನ ಆಯ್ತು, ಸರಿಯಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಸರಿ ಆಗ್ಬೇಕು ಅಂದ್ರೆ ಏನಾಗಬೇಕು ನಿಮ್ಮ ಅರ್ಥದಲ್ಲಿ? ಏನ್ ಮಾಡ್ಬೋದು ಸರ್? ಮೇಡಮ್, ನಾವ್ ಹೇಳೋದ್ ಪ್ರಕಾರ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ವರ್ಕರ್ಗಳಿಗೂ ನಾವು ಅಕೌಂಟ್ ಓಪನ್ ಮಾಡಬೇಕಾಗಿದೆ. ಅಕೌಂಟ್ಗಳು ಓಪನ್ ಮಾಡಿ ಅವ್ರಿಗೆ ಡೈರೆಕ್ಟ್ ನಮ್ಮ ಒಂದು ಅಕೌಂಟಿಂದ ಅವ್ರ ಅಕೌಂಟ್ಗೆ ಯಾವಾಗ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅವತ್ತಿಗೆ ಇದು ಬಗೆಹರಿಬೋದು. ಮತ್ತೆ ಇವಾಗ ತಾನೇ ನೀವು ಕೇಳಿದ್ರೆ ಪೇಟಿಎಮ್ಗಳು ಯಾವ ಥರ ನೀವು ಮೂವ್ ಮಾಡ್ತೀರಾ ಅಂತ. ಪೇಟಿಎಮ್ಗಳು ಕೆಲವು ಕಡೆ ಎಲ್ಲ ನಮ್ಮ ಸಂಪಂಗಿ ರಾಮನಗರದಲ್ಲಿ ಕೆಲವು ಕಡೆ ಆಗಿದೆ. ಅದಾಗಿ ಮಾಡ್ಕೊಂಡಿರೋರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಿಲ್ಲ. ಕ್ಯಾಶ್ಲೆಸ್ ಏನು ಅಂತ ನರೇಂದ್ರ ಮೋದಿ ಅವರು ಇವತ್ತು ಮಾಡಿದ್ದಾರೆ. ಅದಕ್ಕೆ ಬೆಂಬಲ ಸೂಚಕ್ಕೆ ಅವರೆಲ್ಲ ಕೆಲವು ಜನ ಅದಕ್ಕೆ ಏನು ಸಂಬಂಧಪಟ್ಟಿದೆಯೋ ಅದೆಲ್ಲ ತಗೊಂಡು ಬ್ಯಾಂಕಿಂಗ್ ಏನನ್ನು ಅನುಕೂಲ ಮಾಡ್ಕೊಬೇಕು. ಅದೆಲ್ಲ ಮಾಡ್ಕೊಳೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಹಾಗಾದ್ರೆ ಅಕೌಂಟು, ಪೇಟಿಎಂ ಇವೆಲ್ಲವೂ ಕೂಡ ನಮ್ಮ ವ್ಯಾಪ್ತಿಗೆ ಬರೋವರೆಗೂ ಕೂಡ ಇದನ್ನೆಲ್ಲ ಸಹಿಸ್ಕೋಬೇಕಾ ಸರ್? ಇಲ್ಲ ಮೇಡಮ್, ಸಹಿಸಕ್ಕಾಗಲ್ಲ. ಇನ್ನೊಂದು 2 ದಿನ ನೋಡ್ತೀವಿ. ನೋಡ್ಬಿಟ್ಟು ಮುಂದೆ ಏನು ಮಾಡ್ತೀವಿ ಅನ್ನೋದೆಲ್ಲ ನಾವು ಡಿಸೈಡ್ ಮಾಡ್ತೀವಿ. ಮತ್ತು ಈಗ ಕಾಳಧನಿಕರಿಗೆ ಮತ್ತು ದೊಡ್ಡವ್ರಿಗೆ ಯಾವ ಥರನೂ ಶಿಕ್ಷೆಗಳು ಆಗ್ತಾ ಇಲ್ಲ. ಬರೀ
ಹೇಳ್ತಾರೆ ಅಷ್ಟೇ, ಯಾವುದು ನಾನು ನೋಡೇ ಇಲ್ಲ. ನಾನು ಬೆಂಗಳೂರು ITBT ಸಿಟಿ ಇರ್ಬೋದು, ಆದ್ರೆ ಇಲ್ಲಿ ಒಬ್ಬ ಸಣ್ಣ ಕೂಲಿ ಕಾರ್ಮಿಕನಿಂದ ಹಿಡಿದು ಅಂದ್ರೆ 10 ರೂಪಾಯಿ 20 ರೂಪಾಯಿಗೆ ಕೂಲಿ ಮಾಡೋರಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರು ಇರ್ತಾರೆ. ಅಂದ್ರೆ ಈ ಬಡ ವರ್ಗದವರಿಗೆ ಈ ಒಂದು ಬ್ಯಾನ್ ಎಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ಸರ್? ಬಡವರ್ಗದವರಿಗೆ ಎಫೆಕ್ಟ್ ಅಂತೂ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಬರ್ತಾ ಬರ್ತಾ ಕ್ರಮೇಣ ಅದು ಸರಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಒಟ್ಟಾರೆ ಇದು ನೋಟ್ ಬ್ಯಾನ್ ಮಾಡಿರೋದು ಮೋದಿ ಅವರು ತಗೊಂಡ್ರಂತ ಕ್ರಮ ಖಂಡಿತ ಇದು ಬಹಳ ಚೆನ್ನಾಗಿ ಮಾಡಿರುವಂತ ಪ್ಲಾನ್ ಇದೆ. ಓಕೆ, ಒಟ್ಟಾರೆ ಅರವಿಂದ್, ಎಲ್ಲರಲ್ಲೂ ಕೂಡ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಎಲ್ಲವೂ ಸರಿ ಆಗ್ಬೋದು ಅಂತ, ಯಾಕಂದ್ರೆ ಎಷ್ಟೇ ಆದ್ರೂ ITBT ಅಲ್ಲಿ ವರ್ಕ್ ಇರೋಂತ ಜನ ಅಲ್ಪ ಸ್ವಲ್ಪ ಟೆಕ್ನಿಕಲಿ ಇಂಪ್ರೂವ್ ಆಗಿರ್ತಾರೆ. ಸೊ ಅಲ್ಪ ಸ್ವಲ್ಪ ಗೊತ್ತಿಲ್ದಾನೆ ಇರೋದನ್ನ ಮತ್ತೊಬ್ಬರ ಹತ್ರ ತಿಳ್ಕೊಂಡು ಕ್ಯಾಶ್ಲೆಸ್ ಜೀವನವನ್ನ ಮಾಡುವಂತ ಹೊಕ್ಕೊಂತಾ ಇದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕೆಲವರು ಹೇಳ್ತಾ ಇದ್ರು ಇನ್ನು 2 ದಿವಸ ನೋಡ್ತೀವಿ, ಆಮೇಲೆ ಮುಂದೊಂದು ಯೋಚನೆ ಮಾಡ್ತೀವಿ ಅಂತ. ಜನರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅನ್ನೋದು ಆಗಿದೆ. ಆದ್ರೆ ಈಗ ಹೋಲ್ಸೇಲ್ ಆಗಿ ದೊಣ್ಣೆ ಪೆಟ್ಟನ್ನ ತಿಂತಾ ಇದೀವಿ ಅಂತ. ಬಟ್ ಬಡವರಿಗೆ, ಸಾಮಾನ್ಯ ವರ್ಗದವರಿಗೆ ಈಗ ಟೆಂಪ್ರವರಿ ಅನ್ಕೊಳ್ಬಹುದೇನೋ, ಆದ್ರೆ ಈ ಕಾಳಧನಿಕರು ಏನಿದ್ದಾರೆ ಅವ್ರಿಗೆ ಪರ್ಮನೆಂಟ್ ಹೊಡೆತ ಬಿದ್ದಿದೆ. ನೀರು ಕುಡಿಲೇಬೇಕು, ಆ ನೀರು ಕುಡಿಯುವಂತಹ ಸಮಯ ಕೂಡ ಬರ್ತಾ ಇದೆ. ಹಾಗಾಗ್ಲಿ ಅಂತಾನೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಕೂಡ ಹೌದು. ನರೇಂದ್ರ ಮೋದಿ ಅವರು ಕೇಳಿದಂತಹ 50 ದಿನಗಳ ಗಡುವು ಇವತ್ತಿಗೆ ಮುಕ್ತಾಯ ಆಗಿದೆ. ಹಾಗೇನೆ ನಿಮ್ಮ ಬಳಿ ಇರತಕ್ಕಂತ 500 ಮತ್ತು 1000 ರೂಪಾಯಿ ಹಳೆಯ ನೋಟ್ಗಳನ್ನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡೋದಕ್ಕೆ ಕೂಡ ಕೇವಲ ಇನ್ನು 7 ಗಂಟೆ ಬಾಕಿ ಇದೆ. ನಿಮ್ಮ ಹತ್ತಿರದ ಯಾವ್ದಾದ್ರು ಬ್ರಾಂಚ್ ಹೋಗಿ ಕ್ಯೂ ನಿಂತಾದ್ರೂ ಪರವಾಗಿಲ್ಲ, ಇವತ್ತು ನೋಟನ್ನು ನಿಮ್ಮ ಅಕೌಂಟ್ ಹಾಕ್ಬಿಡಿ. ಇಲ್ಲ ಅಂದ್ರೆ ನಾಳೆಯಿಂದ ನೀವು ಅದರಲ್ಲಿ ಕಡಲೆಕಾಯಿ ಕಟ್ಟಬಹುದೇ ಹೊರತು ಯಾವ RBI ಹೋಗಿ ಕಟ್ಟಬಹುದು. ಬಟ್ ಅಲ್ಲೂ ಕೂಡ ಅವ್ರು ಕೇಳೋ ಪ್ರಶ್ನೆಗಳು ರೀಸನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸುಮ್ನೆ ಯಾಕೆ ಕಷ್ಟ ಅವೆಲ್ಲ, ಇವತ್ತೇ ಹೋಗಿ ಕಟ್ಬಿಡಿ. ಇನ್ನು ಬಳ್ಳಾರಿ ಗಣಿನಾಡು ಹೇಗಿದೆ ಪರಿಸ್ಥಿತಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವೀರೇಶ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಒಂದು ಕಾಲದಲ್ಲಿ ಕೋಟಿ ಅಂತಕ್ಕಂಥದ್ದು ಬಳ್ಳಾರಿನಲ್ಲಿ ಅಲಕ್ಷ್ಯವಾದ ಹಣ, ಆದ್ರೆ ಈಗ 100 ರೂಪಾಯಿಗೂ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ATMಗೆ ಹೋದ್ರೆ 2,000, ಬ್ಯಾಂಕ್ಗೆ ಹೋದ್ರೆ 24,000. ಬಳ್ಳಾರಿ ಜನರು ಈ ಹಣಕಾಸು ಪರಿಸ್ಥಿತಿಗೆ ಒಗ್ಗಿದಾರ? ಮುಂದೆ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಅವರಲ್ಲಿದೆಯಾ? ಏನ್ ಹೇಳ್ತಾರೆ ಬಳ್ಳಾರಿ ಜನ ವೀರೇಶ್? ಖಂಡಿತವಾಗಿಯೂ ಅರವಿಂದ್, ಬಳ್ಳಾರಿ ಜನ ಈಗಲೂ ಸಹ ಹಣಕಾಸಿನ ವ್ಯವಸ್ಥೆಗೆ ಒಗ್ಗಿ ಹೋಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಪರಿಸ್ಥಿತಿ ಸುಧಾರಿಸಬಹುದೇನೋ ಒಂದು ಆಶಾಭಾವನೆಯಲ್ಲಿದ್ದಾರೆ. ನಾನಿದೀಗ ಸಾಕಷ್ಟು ಜನರಿದ್ದಾರೆ ನನ್ನ ಜೊತೆಗೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ 50 ದಿನಗಳ ಕಾಲಾವಕಾಶ ಮುಗೀತು, ಏನ್ ಹೇಳ್ತೀರಾ? ಈಗ 50 ದಿವಸ ಕಾಲಾವಕಾಶ ಅವ್ರು ಮಾಡಿದ್ದೇನೋ ಒಳ್ಳೇದಾಯ್ತು. ಆದ್ರೆ ಈಗ ಬಡವರಿಗೆ, ಬಗ್ಗರಿಗೆ, ಇವಾಗ ವ್ಯಾಪಾರಸ್ಥರಿಗೆ, ರೈತರಿಗೆ ಪೂರ್ತಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ವ್ಯಾಪಾರಿಗಳು ಎಲ್ಲೇ ಆಗಲಿ, ಒಂದು ವ್ಯಾಪಾರಿಗಳು ಅವರು ಬೆಳೆಸಿದ್ದು ಧಾನ್ಯವಾಗಲಿ ಯಾವುದಕ್ಕಾಗಲಿ ಭಾರಿ ತೊಂದರೆ ಆಗೈತೆ. ಇವತ್ತು ಹಣ ಕೊಡ್ಬೇಕಪ್ಪ ಅಂದರೆ ಕೂಲೋರಿಗೆ ಕೊಡಲಿದ್ದ ಸಮಸ್ಯೆ ಇವತ್ತು ಏರ್ಪಾಟಾಗಿದೆ ನಮ್ಮ ದೇಶದ ಒಳಗ. ಇಲ್ಲೇ ಅಲ್ಲ, ದೇಶಕ್ಕೆ ಹೇಳೋದು ನಾನು. ಅಂದ್ರೆ ಸಮಸ್ಯೆ, ಈ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋ ನಂಬಿಕೆ ಇದೆಯಾ? ನಮಗೆ ನಂಬಿಕೆ ಇದ್ದು 50 ದಿವಸ ಆಗೈತೆ, ಇವತ್ತಿಗೆ ಆಗೈತೆ. ನಂಬಿಕೆ ಬರಲಿಲ್ಲ. 50 ದಿವಸ ಏನು ಮಾಡ್ತಾನೋ ಕೈಯಾಗ ಇಟ್ಕೊಂಡು ನನ್ನ ಹತ್ರ ಐತೆ ಅಂತಂದೇಳಿ ಮೋದಿ ಅವರು ತೋರಿಸಿದ್ದಾರೆ. ತಾವೇನ್ ಹೇಳ್ತೀರಿ ಸರ್? ಪರಿಸ್ಥಿತಿ ಏನಿಲ್ಲ, ಸುಧಾರಿಸಿದೆ. ಬಟ್ ಏನಂದ್ರೆ ರೈತರಿಗೆ ಸಮಸ್ಯೆ ಆಗಿದೆ. ಬ್ಯಾಂಕ್ನಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ಹೋಗಿ 2,000 ರೂಪಾಯಿ 4,000 ರೂಪಾಯಿ ತಗೊಳ್ಳೋದು ಕಷ್ಟ ಆಗಿದೆ. ತಮಗೆ ದುಡ್ಡು ಸಿಗ್ತಾ ಇದೆಯಾ? ದುಡ್ಡು ಸಿಗ್ತಾ ಇದೆ ಸರ್. 50 ದಿನ ತೊಂದರೆ ಈಗಾಗಲೇ ಮುಗಿದಿದೆ ಇವತ್ತಿಗೆ. ಬಟ್ ಇನ್ನು ಮುಂದೆ ಆದ್ರೂ ಇನ್ನ ಸುಧಾರಿಸ್ತಕ್ಕಂತ ಏನಾದ್ರೂ ನಂಬಿಕೆ ನಮಗಿದೆ. ಬಟ್ ಸುಧಾರಿಸಬೇಕು. ಇಲ್ಲಿವರೆಗೆ 50 ದಿನ. ತಾವೇನ್ ಹೇಳ್ತೀರಾ ಇಡೀ ಪರಿಸ್ಥಿತಿ ಬಗ್ಗೆ? ನಿಮಗೆ ದುಡ್ಡು ಸಿಗ್ತಾ ಇದೆಯಾ? 50 ದಿನ ಆಯ್ತು, ಮೋದಿ 50 ದಿನ ಕೇಳಿದ್ರು, 50 ದಿನ ಮುಗೀತು, ಏನ್ ಹೇಳ್ತೀರಾ? English none. Sir, I came from Tamil Nadu, but I am staying here, but not able to get money also. So very difficult to run this. ಅರವಿಂದ್, ಎಲ್ಲರೂ ಹೇಳ್ತಾ ಇರೋದು ಜನರ ಕೈಗೆ, ನಮ್ಮ ಕೈಗೆ ದುಡ್ಡು ಸಿಗ್ತಾ ಇಲ್ಲ. ಮೋದಿ ಕೇಳಿದಂತ 50 ದಿನಗಳು ಮುಗಿದು ಹೋಯ್ತು, ಆದ್ರೆ ನಮ್ಮ ಪರಿಸ್ಥಿತಿ ಸುಧಾರಿಸಿಲ್ಲ, ಹಣಕಾಸಿನ ವ್ಯವಸ್ಥೆ ಈಗಲೂ ಸಹ ಸರಿಯಾಗಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಅರವಿಂದ್. ಓಕೆ ವೀರೇಶ್ ದಾನಿ, ಈಗ ದೇಶದ ಒಬ್ಬ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ದೇಶದ ಒಂದು ಹಿತದೃಷ್ಟಿಯಿಂದ ನಾವು ಹೋಗ್ಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಆಸ್ ಎ ಇಂಡಿವಿಜುವಲ್ ಅವ್ರ ಒಬ್ಬರಿಗೇನೆ ಯೋಚನೆ ಮಾಡೋದಾದ್ರೆ ಏನ್ ಲಾಭ ಆಗಬಹುದು ಈ ನೋಟ್ ಬ್ಯಾನ್ ಇಂದ ಅಂತ ಹೇಳ್ತಾರೆ. ಅವರ ಪರವಾಗಿ ಅವ್ರು ಮಾತನಾಡೋದಾದ್ರೆ ದಿವ್ಯಜ, ಏನಂತಂದ್ರೆ ಜನರು ಹೇಳ್ತಾ ಇರೋದೇನಂದ್ರೆ ನಮ್ಮ ದುಡ್ಡನ್ನ ನಾವು ಕೈಗೆ ತಗೊಳ್ಳಿಕ್ಕೆ ಆಗ್ತಿಲ್ವಲ್ಲ ಅನ್ನೋ ಒಂದು ನೋವನ್ನ ಅವರು ಹೇಳ್ತಾ ಇರೋದು. ಈಗ ನೋಟ್ ಬ್ಯಾನ್ ಆಯ್ತು, ಅಥವಾ ಭ್ರಷ್ಟರನ್ನ, ಕಪ್ಪು ಹಣವನ್ನ ಎಲ್ಲ ವಾಪಸ್ ತರೋದು, ಭ್ರಷ್ಟ ಮುಕ್ತ ರಾಷ್ಟ್ರವನ್ನಾಗಿ ಮಾಡೋದು, ದೇಶವನ್ನ ಮಾಡೋದು, ಇದೆಲ್ಲ ಪಕ್ಕಕ್ಕಿಟ್ಟು ನಾವ್ ಯೋಚನೆ ಮಾಡೋದಾದ್ರೆ ನೋಟ್ ಬ್ಯಾನ್ ಇಂದ ನನಗೇನ್ ಲಾಭ ಆಯ್ತು ಅಂತ ನಾನು ಹೇಳ್ಬೇಕಲ್ವಾ? ಅದೇ ರೀತಿಯಾಗಿ ಜನರಿಗೆ ಅವ್ರಿಗೇನ್ ಲಾಭ ಆಗುತ್ತೆ ಅಂತ ನಿರೀಕ್ಷೆ. ಖಂಡಿತವಾಗಿಯೂ ದಿವ್ಯ ಜೊತೆ ಅದನ್ನು ಸಹ ಕೇಳ್ತೀನಿ.
ನೋಟ್ ಬ್ಯಾನಿನಿಂದ ನಿಮಗೇನ್ ಲಾಭ ಆಯ್ತು ಅನ್ಸುತ್ತೆ? ಲಾಭ ಏನಾಗಿಲ್ಲ, ಎಲ್ಲ ನಷ್ಟ ಆಗೋ ತರ ಆಗಿದೆ. ಇನ್ನೊಂದು ಏನಿದ್ರೆ ಮಾರುಕಟ್ಟೆಗೆ ಹತ್ತಿ ಆಗಲಿ ಭತ್ತ ಆಗಲಿ ಹಾಕ್ಯಂದು ಹೋದ್ರೆ 1 ಲಕ್ಷ ರೂಪಾಯಿ ಚೆಕ್ ತಂದು ಸೀದಾ ಅಕೌಂಟ್ಗೆ ಹಾಕಿದ್ರೆ ವಾರಕ್ಕೆ 24,000 ರೂಪಾಯಿ ಕೊಡ್ತಾರ. ವ್ಯಾಪಾರಿಗೆ ಏನ್ ಕೊಡೋನು? ಔಷಧ ಅಂಗಡಿ ದಿವ್ಯಜ್ಯೋತಿ ಹೇಳ್ತಾ ಇರೋದೇನೆಂದ್ರೆ ಎಲ್ರು ಸಹ ನಮಗೆ ಕಷ್ಟ ಆಗಿದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ದಿವ್ಯಜ್ಯೋತಿ ಲಾಭ ಆಗಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಲಾಭ ಅಂತಕ್ಕಂಥದನ್ನ ನಾವು ಈಗ ನಿರೀಕ್ಷೆ ಮಾಡಕ್ಕಾಗಲ್ಲ. ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಯಾಕೆಂತಂದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೆ. ನಾವೇನ್ ಎದುರು ನೋಡ್ತಾ ಇದೀವಿ ಇಂಥದ್ರಿಂದ ಒಂದೇನೋ ಆಗ್ತಾ ಇದೆ ಅಂದಾಗ ನಮಗೆ ಇಂಡಿವಿಜುವಲ್ ಆಗಿ ಇದರಿಂದ ಏನಾಗಬಹುದು ಅನ್ನೋ ಅಂದಾಜುಗಳು ಬಂದಿರೋ ಒಂದು ಮಾಹಿತಿ ಪ್ರಕಾರ, ಐ ಡೋಂಟ್ ನೋ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಜನ್ಧನ್ ಖಾತೆಗೆ 10,000 ರೂಪಾಯಿ ಹಾಕ್ಬಿಟ್ರಪ್ಪ ಮೋದಿ ಎಲ್ಲರೂ. ಜನ್ಧನ್ ಖಾತೆ ತೆರೆದಿಲ್ಲಪ್ಪ, ನನಗೇನ್ ಲಾಭ ಆಗಬಹುದು? ಹಾಕಿದವರೆಲ್ಲರೂ ಸುಮ್ಮನಾದ್ರ 50% ಆಫ್ ದ ಪೀಪಲ್ ಸರಿ ಹೋಗ್ಬಿಟ್ರು. ಇನ್ 50% ಹೇಳ್ತಾರಲ್ಲ, ಏನಂದ್ರೆ ಸರಿಯಾದ ಆತ್ಮಸಾಕ್ಷಿ ಇರ್ತಕ್ಕಂಥವ್ರು ಅವ್ರು ಬಡವರು ಬಿಡ್ರಿ, ಆ ಬಡವ್ರಿಗೆ ದುಡ್ಡು ಹಾಕಿದ್ರಲ್ಲ ಮೋದಿ ಅಷ್ಟೇ ಸಾಕು ಅಂತಾರೆ. ಆ ರೀತಿಯಾದಂತಹ ಸಂದರ್ಭದಲ್ಲಿ ಯಾಕೆ ಇನ್ನು ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ದಾವಣಗೆರೆಯಿಂದ ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ಕಾರ ಸರ್. ಶ್ರೀಧರ್ ಹೇಳಿ, 50 ದಿನ ನರೇಂದ್ರ ಮೋದಿ ಅವರು ಕೇಳಿದ್ದ ಗಡುವು ಮುಗ್ದೋಯ್ತು. ವಾಟ್ ನೆಕ್ಸ್ಟ್? ಮುಂದೆ ಸರಿ ಹೋಗಿಲ್ಲ ಸರ್. ಅದು ಅವರು ಸರ್ಕಲ್ಗೆ ಬರ್ಬೇಕು. ನಾಳೆ ಭಾಷಣ ಮಾಡೋದು ನಿಲ್ಲಿಸಿ ಸರ್ಕಲ್ಗೆ ಬಂದು ಜನರ ಶಿಕ್ಷೆ ತಗೊಳ್ಬೇಕು. ಅವ್ರೀಗ ಜನರಿಂದ ಶಿಕ್ಷೆ ಪಡ್ಕೊಳ್ಬೇಕು. ಸರ್ಕಲ್ 50 ದಿನಗಳ ಸಮಯ ಕೇಳಿದ್ರು. 50 ದಿನಗಳ ನಂತರ ಏನ್ ಮಾಡಬಹುದು ಅಂತಾನೆ ನೋಡ್ದೆ ಸರ್ಕಲ್ ಬರ್ಬೇಕು, ಶಿಕ್ಷೆ ತಗೊಳ್ಬೇಕು ಅಂತ ಅಂದ್ರೆ ಅದು ಸರಿ ಅನ್ಸುತ್ತಾ? ಅದೇ ಸರಿಯಾದ. ಯಾಕಂದ್ರೆ ತಪ್ಪು ಮಾಡಿದ್ದಾರೆ. ಈಗ ಒಂದ್ ವೇಳೆ ಫೈನ್, ನಿಮ್ ಮಾತನ್ನ ನಾನು ಒಪ್ತೀನಿ. ಒಂದ್ ವೇಳೆ ನಾಳೆ ಬೆಳಗ್ಗೆಯಿಂದ ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ಮೊದಲಿನಂತೆ ಹಣ ಇದೆಯಪ್ಪ, 24,000 ಲಿಮಿಟ್ ಇಲ್ಲ, ನೀವು ಮೊದ್ಲು ಹೆಂಗ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರಿ ಹಂಗೆ ಮಾಡಿ, ATM ಅಲ್ಲಿ ಆಸ್ ರೆಗ್ಯುಲರ್ ಮೊದಲು ಹಣ ಹೆಂಗ್ ತೆಗಿತಿದ್ರಿ ಹಂಗೆ ತೆಗಿರಿ ಅಂತ ಮೋದಿ ಹೇಳ್ಬಿಡ್ತಾರೆ 1ನೇ ತಾರೀಕಿಂದ. ಅವಾಗ ಏನ್ ಹೇಳ್ತೀರಾ? 30 ದಿವಸ ಕಳಿತು. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಇದಾದ್ರೆ ಓಕೆ, ನಾಳೆ 10 ಗಂಟೆಗಾರು ಬರ್ಲಿಕ್ಕೆ 31ನೇ ದಿವಸನಾರು ಸರ್ಕಲ್ಗೆ ಬರಲಿ. 51ನೇ ದಿವಸ ಸರ್ಕಲ್ಗಲ್ಲ, ಪರಿಸ್ಥಿತಿ ಸರಿ ಹೋದ್ರೆ ಅಂತ ನಾನು ಹೇಳ್ತೀನಿ. ಸರಿ ಹೋದ್ರೆ ಬರೋದು ಬೇಡ. ನಾಳೆ 10 ಗಂಟೆ ಒಳಗೆ ಮತ್ತೊಂದ್ ದಿವಸ ಜಾಸ್ತಿ ತಗೊಂಡಂಗಾಯ್ತು. ಓಕೆ, ಅಂದ್ರೆ ನಾವಿವಾಗ ಖುದ್ದು ಹೆಂಗ್ ಸರ್ವೆ ಮಾಡ್ತಿದ್ರು ಅವರು ಕೂಡ ಎಲ್ಲಾ ಹಳ್ಳಿಗಳಲ್ಲೂ ಒಂದ್ ಸರ್ವೆ ಮಾಡಿದಿದ್ರೆ ಎಲ್ಲೆಲ್ಲಿ ಹಣದ ಅಭಾವ ಇದೆ, ಎಲ್ಲೆಲ್ಲಿ ನಾವು ಹಣವನ್ನ ತುಂಬಿಸ್ಬೇಕಾಗಿದೆ ಅನ್ನೋದನ್ನ ಅವರು ಅಂದಾಜ್ ಮಾಡ್ಬೇಕಾಗಿತ್ತು ಅಂತ ನೀವ್ ಹೇಳ್ತಾ ಇದ್ದೀರಿ. ಬಟ್ ಸುಮ್ನೆ ಅಂತೂ ಕೂತಿರಲ್ಲ, ಏನೋ ಒಂದ್ ಮಾಡ್ತಾ ಇರ್ತಾರೆ. ಹಂಗಾಗಿನೇ 50 ದಿನ ಕೇಳಿದ್ದಾರೆ. ಈ 50 ದಿನ ನಂತರ ಏನ್ ಮಾಡಬಹುದು ಅನ್ನೋದನ್ನ ನಾವ್ ನೋಡೋಣ. ಅವರು ನಾಳೆ ಏನ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಜನಗಳಿಗೆ ಕಾಯುವಂತ ತಾಳ್ಮೆನೆ ಇಲ್ಲ ಅಂತ ನೋಡಿ. ಗ್ರಾಜುವಲ್ ಆಗಿ ನಾವು ಆಗ್ಲೇ ಹೇಳ್ತಾ ಇದ್ವಿ, ಆರಂಭದ ದಿವಸಗಳಲ್ಲಿ ಯಾವ ATM ಹೋದ್ರೂ ದುಡ್ಡಿಲ್ಲ. ಈಗ ಬಹುತೇಕ ATMಗಳಲ್ಲಿ ದುಡ್ಡು ಸಿಗ್ತಾ ಇದೆ. ಆಮೇಲೆ ಅಷ್ಟು ಕಿಲೋಮೀಟರ್ ಗಟ್ಟಲೆ ಕ್ಯೂನೂ ಇಲ್ಲ. ಈಗ ನಾವು ಹೇಳೋದಕ್ಕಿಂತ ನಮ್ಮ ರಿಪೋರ್ಟರ್ ಸುನಿಲ್ ಈಗ ATM ಮುಂದೆನೇ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮತ್ತಿಕೆರೆಯಿಂದ ನಮ್ಮ ರಿಪೋರ್ಟರ್ ಸುನಿಲ್ ಬೆಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮೊದಲೆಲ್ಲ ATMಗಳಲ್ಲಿ ದುಡ್ಡಿಲ್ಲ, ಎಲ್ಲಿ ಹೋದ್ರೂ ಔಟ್ ಆಫ್ ಆರ್ಡರ್ಸ್ ಬೋರ್ಡ್ಗಳು ಕಾಣ್ತಾ ಇತ್ತು. ನೀವು ನೋಡ್ತಿರೋ ಪ್ರಕಾರ ಸಿಚುಯೇಷನ್ ಬದಲಾಯಿಸಿದೆಯಾ? ಹಣ ಸಿಗ್ತಾ ಇದೆಯಾ? ಹೇಗಿದೆ ಪರಿಸ್ಥಿತಿ ಸುನಿಲ್? ಅರವಿಂದ್, ಕೊಂಚ ಮಟ್ಟಿಗೆ ಬದಲಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಬೆಳಗ್ಗೆಯಿಂದನೂ ಕೂಡ ಮಲ್ಲೇಶ್ವರಂ, ರಾಜಾಜಿನಗರದಿಂದ ಮತ್ತಿಕೆರೆ ತನಕ ಬಂದೆ. ನಾವು ಹಿಂದೆ ಎಲ್ಲೆಲ್ಲಿ ಯಾವ್ಯಾವ ATM ಅಲ್ಲಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಲೈವ್ ಕೊಟ್ಟಿದ್ವು, ಆ ATMಗಳಲ್ಲಿ ಕೂಡ ಬರ್ತಾ ಇದೆ. ಆದ್ರೆ ಇಲ್ಲಿ ನಾನು ಮತ್ತಿಕೆರೆಯಲ್ಲಿ ಒಂದು ಮೇನ್ ರೋಡ್ ಹತ್ರ ಬಂದೆ. ಇಲ್ಲಿ 4 ATM ಇದೆ ಸಾಕಷ್ಟು. ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಈ 4 ಬ್ಯಾಂಕ್ಗಳಲ್ಲೂ ಕೂಡ ಒಂದರಲ್ಲೂ ಅಮೌಂಟ್ ಬರ್ತಾ ಇಲ್ಲ. ಇಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸಿದೆ. ಹಣ ಏನು ಜನ ಹಣ ಡ್ರಾ ಮಾಡೋದ್ರಲ್ಲಿ ಇನ್ನೂ ಕೂಡ ಸಿಗ್ತಾ ಇಲ್ಲ ಹಣ ಜನಗಳಿಗೆ. ಯಾಕಂದ್ರೆ ಈ ಒಂದು 4 ATMಗಳು ನೋಡಿದ್ರೆ ಒಂದರಲ್ಲೂ ಕೂಡ ಅಮೌಂಟ್ ಇಲ್ಲ. ಕೆಲವು ATMಗಳಲ್ಲಿ ಹಣ ಇದೆ, ಇನ್ನು ಕೆಲವು ATMಗಳಲ್ಲಿ ಹಣ ಇಲ್ಲ. ಅಂದ್ರೆ ಈ ಹಿಂದೆ ಏನು 80% ATMಗಳಲ್ಲಿ ಹಣ ಇಲ್ಲ ಅಂತ ಹೇಳ್ತಿದ್ರು, ಇವಾಗ ಕೇವಲ ಒಂದು 40% ಸುಧಾರಿಸಿದೆ, ಇನ್ನೂ ಒಂದು 60% ಬಾಕಿ ಇದೆ ಅಂತ ಹೇಳ್ಬೋದು. ನಮ್ ಜೊತೆ ಸಾರ್ವಜನಿಕರಿದ್ದಾರೆ, ಇವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನಿಮ್ಗೆ ATMಗಳಲ್ಲಿ ಹಣ ಸಿಗ್ತಾ ಇದೆಯಾ? ಇಲ್ಲ ಸರ್, ಸಿಗ್ತಾ ಇಲ್ಲ. ಇನ್ನೊಂದು ಬಾಡಿಗೆ ಮನೆಯವರು ತುಂಬಾ ತೊಂದರೆ ಇದೆ. ಅವ್ರಿಗೆ ಬಾಡಿಗೆ ಬೇಕು ಅಂತ ಅರ್ಜೆಂಟ್ ಬೀಳ್ತಾ ಇದ್ದಾರೆ. 3 ತಿಂಗಳಿಂದ ಕಟ್ಟಿಲ್ಲ. ATM ನೋಡಿದ್ರೆ ಈ ತರ ಇದೆ, ಪೇಮೆಂಟು ಕೊಡ್ತಾ ಇಲ್ಲ ಕೆಲಸದಲ್ಲಿ. ಇನ್ನೊಂದು ಪೇಮೆಂಟ್ ಆಗಿಲ್ಲ ಅಂತಂದ್ರೆ ಏನ್ ಮಾಡೋಣ ಸರ್? ಒಂದು 50 ದಿನ ಆಯ್ತು ಈ ಒಂದು ನೋಟ್ ಬ್ಯಾನ್ ಆಗಿ. ಈ 50 ದಿನದಲ್ಲಿ ಒಂದು ಪರಿಸ್ಥಿತಿ ಸುಧಾರಣೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ ಸರ್, ಆಗಿಲ್ಲ. ಬಟ್ ನನ್ನ ಪ್ರಕಾರ ಏನಂದ್ರೆ ಪೇಮೆಂಟ್ ಬರೋರ್ಗೆ ಇನ್ನೂ ಪೇಮೆಂಟ್ ಬಂದಿಲ್ಲ. ಯಾಕಂದ್ರೆ ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀವಿ. ಇಲ್ಲ ಸುನಿಲ್, ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಬೇಕು, ತರಕಾರಿ ಖರೀದಿ ಮಾಡ್ಬೇಕು, ಹಾಲ್ ಖರೀದಿ ಮಾಡ್ಬೇಕು ಅಂದ್ರೆ ಚೇಂಜ್ ಬೇಕಾಗುತ್ತೆ. ಅಂತ ಕಡೆ ಸಮಸ್ಯೆ ಅನ್ಬಹುದು. ಈಗ ಬಾಡಿಗೆ ಕಟ್ಟಬೇಕು ಅಂದ್ರೆ ಚೆಕ್ ಕೊಡಬಹುದಲ್ಲ ಅವರು, ಅದನ್ನ ಯಾಕೆ ಮಾಡ್ತಿಲ್ವಂತೆ?
ದಿವ್ಯಾ, ಯಾಕೆಂದ್ರೆ ಎಲ್ಲರ ಹತ್ರನು ಕೂಡ ಅಕೌಂಟ್ ಇರಲ್ಲ. ಚೆಕ್ ಕೊಡ್ಲಿಕ್ಕೆ ಏನು ಓನರ್ ಇರ್ತಾರಲ್ಲ ಅವರು ತಗೊಳಕ್ ರೆಡಿ ಇರ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಚೆಕ್ ಅಲ್ಲಿ ತಗೊಳ್ಳಲ್ಲ. ಯಾಕಂದ್ರೆ ಚೆಕ್ ಅಲ್ಲಿ ತಗೊಂಡ್ರೆ ಅವರು ಕೂಡ ಏನು ಟ್ಯಾಕ್ಸ್ ಕಟ್ಬೇಕಾಗುತ್ತೆ. ಅವರೇ ಸ್ವಯಂ ಪ್ರೇರಿತವಾಗಿ ಅಳವಡಿಸ್ಕೊಂಡಿರ್ತಾರೆ. ಈಗ ಯಾಕೆ ಅವ್ರು ಚೆಕ್ ಅಲ್ಲಿ ತಗೊಳ್ಳಲ್ಲ ಅನ್ನೋದಕ್ಕೆ ಉತ್ತರ ನಿಮಗೆ ಎಲ್ಲರೂ ಕೂಡ ನಮ್ಮ ಚೆಕ್ ಅನ್ನ ತಗೊಂಡೋಗಿ ಅವ್ರು ಮತ್ತೆ ಬ್ಯಾಂಕ್ ಅವರ ಪಾನ್ ಕಾರ್ಡ್ ನಂಬರ್ ನಲ್ಲಿ ಅವ್ರದೆಲ್ಲ ಬರುತ್ತೆ, ಎಷ್ಟು ಬಾಡಿಗೆ ತಗೋತಾ ಇದಾರೆ ಅಂತ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಅವರು ಕ್ಯಾಶ್ ತಗೊಳ್ಳಲ್ಲ. ಬಟ್ ಹಂಗೆ ಕೊಡಬಾರ್ದು. ಯಾರು ಟೆನೆಂಟ್ಸ್ ಇರ್ತಾರೆ, ಇಲ್ಲ ನಾನು ಕೊಡೋದೇ ಚೆಕ್ ಅಲ್ಲಿ, ನೀವು ತಗೊಳ್ಳೋದಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ನಾನು ಮನೆ ಖಾಲಿ ಮಾಡ್ತೀನಿ ಅಂತ ಬಂದವರೆಲ್ಲ ಹಂಗೆ ಹೇಳಿದ್ರೆ ಕೊನೆಗೆ ಆತ ಒಪ್ಕೋತಾನ ಚೆಕ್ ಅಲ್ಲಿ ಕೊಡಿ ಅಂತ? ಒಪ್ಕೊಳ್ಳೇಬೇಕು. ಹಂಗ್ ಬದಲಾವಣೆ ಆಗ್ಲಿ ಅನ್ನೋದೇ ಮೋದಿ ಉದ್ದೇಶ. ಅವಾಗ್ಲೇ ದೇಶ ಉದ್ಧಾರ ಆಗೋದು ಅಲ್ವಾ? ಓಕೆ, ಇನ್ ಫ್ಯೂಚರ್ ಏನಾದ್ರೂ ಡಿಜಿಟಲೈಸೇ ಆಗ್ಬೇಕು, ಎಲ್ಲವೂ ಕೂಡ ಕಾರ್ಡ್ ಮೂಲಕ ಚೆಕ್ ಮೂಲಕನೇ ಚಲಾವಣೆ ಬರ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಹೇಳ್ತಾರಂತೆ, ಅದಕ್ಕೆ ಒಪ್ಕೊಳ್ತಾರಂತ ಹೇಗೆ? ದಿವ್ಯಾ, ಕೇಳೋಣ ಇವಾಗ. ಸರ್, ಇವಾಗ ನೀವು ಇವರು ಓನರ್ಗೆ ನೀವು ಚೆಕ್ ಮೂಲಕನೇ ಕೊಡ್ಬೋದಲ್ಲ, ಯಾಕೆ ನೀವು ಅಮೌಂಟ್ ಕೊಡಬೇಕು? ಮುಂಜಾನೆ ಫ್ಯೂಚರ್ ಅಲ್ಲೆಲ್ಲ ಇನ್ಮೇಲೆ ಡಿಜಿಟಲೈಸೇಷನ್ ಆದ್ರೆ ಏನ್ ಮಾಡ್ತೀರಾ? ಅವಾಗಿಂದಾನು ಬಾಡಿಗೆ ಮನೆಯಲ್ಲಿಂದಾನೇ ಇರೋದು ಸರ್. ಇನ್ನೊಂದು ಇವಾಗ ತಕ್ಷಣ ಚೆಕ್ ಕೊಡ್ಬೇಕಂದ್ರೆ ಅವ್ರಿಗೂ ಆಗಲ್ಲ, ಅವ್ರಿಗೂ ಏನೋ ಅರ್ಜೆಂಟ್ ಇರುತ್ತೆ. ಬಟ್ ಏನೋ ಒಂದೊಂದು ಟೈಮಲ್ಲಿ ಚೆಕ್ ಕೊಡ್ಬೋದು, ಎಲ್ಲ ಟೈಮಲ್ಲೂ ಚೆಕ್ ಕೊಡಕ್ಕಾಗಲ್ವಲ್ಲ ಸರ್? ಅಲ್ಲ, ಇವಾಗ ಫ್ಯೂಚರ್ ಅಲ್ಲೆಲ್ಲ ಡಿಜಿಟಲೈಸೇಷನ್ ಆಗ್ತಾ ಇದೆ, ಅದಕ್ಕೆ ನೀವು ಅಳವಡಿಸ್ಕೊಡ್ಲೇಬೇಕು. ಇನ್ನು ಕೂಡ ಅಮೌಂಟ್ ಕೊಡ್ತೀವಿ ಅಂತಂದ್ರೆ ಹೇಗಾಗುತ್ತೆ ಅದು? ಸರ್, ನಾನು ಹೇಳ್ತಾ ಇರೋದು ಇವಾಗ ಎನಿ ಟೈಮ್ ನಾವು ಕ್ಯಾಶ್ ಹಾಕೊಡ್ತಾ ಇರೋದು, ಇಲ್ಲ ಅಂತ ಹೇಳಿಲ್ಲ. ಇವಾಗ ಚೆಕ್ ಅವರು ತಕ್ಷಣ ತಗೊಳ್ಳಲ್ಲ, ಯಾಕಂದ್ರೆ ಈ ತರ ಪರಿಸ್ಥಿತಿ ಆಗಿರೋದ್ರಿಂದ ಅವ್ರಿಗೂ ಅರ್ಜೆಂಟ್ ಇರುತ್ತೆ. ದಿವ್ಯಾ, ಈಗ ಎಲ್ಲರೂ ಕೂಡ ಈ ಒಂದು ಮೋದಿ ಏನೊಂದು ಹೊಸ ನಿಯಮ ಮಾಡಿದ್ದಾರೆ, ಅದನ್ನ ಒಗ್ಗಿಕೊಳ್ಳಿಕ್ಕೆ ಇನ್ನೂ ಕೂಡ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಯಾಕಂದ್ರೆ ಎಲ್ರಿಗೂ ಕೂಡ ಚೆಕ್ ಬುಕ್ ಸಿಗಬೇಕು. ಯಾಕಂದ್ರೆ ಈ ಇತ್ತೀಚಿನ ಸಂಶೋಧನೆ ಪ್ರಕಾರ ಈ ಏನು ಚೆಕ್ ಬುಕ್ ಅವೈಲಬಿಲಿಟಿನೂ ಕೂಡ ತುಂಬಾನೇ ಕಡಿಮೆ ಇದೆ. ಯಾಕಂದ್ರೆ ಎಲ್ಲದೂ ಕೂಡ ಚೆಕ್ ವ್ಯವಹಾರದಲ್ಲಿ ನಡೀತಾ ಇರೋದ್ರಿಂದ ಚೆಕ್ ಕೂಡ ಜನಗಳಿಗೆ ಸಿಗ್ತಾ ಇಲ್ಲ. ಎಲ್ಲದೂ ಕೂಡ ಬರಬೇಕು, ಎಲ್ರಿಗೂ ಕೂಡ ಕಾರ್ಡ್ ಬರಬೇಕು. ಅದೆಲ್ಲ ಬಂದ ನಂತರನೇ ಈ ಒಂದು ಡಿಜಿಟಲೈಸೇಷನ್ ಏನಿದೆ ಅದು ಒಂದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಚೆಕ್ ವಿಷಯವಾಗಿ ಮಾತನಾಡ್ತಿದ್ರಿ. ನೀವಾಗ್ಲೇ ಹೇಳಿದ್ರಿ ತೆರಿಗೆ ಏನು ಕಟ್ಟಬೇಕಾಗತ್ತೆ, ಅದನ್ನ ಪಾರ್ ಮಾಡ್ಕೊಳ್ಳಿಕ್ಕೆ ಅಂತ ಎಲ್ಲರೂ ಇರಬಹುದು. ಅದರಲ್ಲಿ ಒಂದು 0.5% ಇದ್ರೆ ಇನ್ನೊಂದು 0.5% ಜನ ಸದ್ಯದ ಮೂವ್ಮೆಂಟ್ ಅಲ್ಲಿ ನಮಗೆ ದುಡ್ಡು ಸಿಕ್ಕರೆ ಸಾಕು, ಅದನ್ನ ಹಿಂಗ್ ತಗೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಒಂದು ರೀಸನ್ ಹೇಳಿದ್ರು, ಚೆಕ್ ಕೊಟ್ರೆ ಇಟ್ ಟೇಕ್ಸ್ ಟೈಮ್, 2 ದಿನ 3 ದಿನ ಅವ್ರ ಅಕೌಂಟ್ ದುಡ್ಡು ಬರಕ್ಕೆ ಈಗ ದುಡ್ಡಿನ ಅಭಾವ ಇದೆ ಅಂತ. ಬೇಡ, ಇಮಿಡಿಯೇಟ್ ಆಗಿ ಅದಕ್ಕಿಂತ ಅಡ್ವಾನ್ಸ್ ಇದೆಯಲ್ಲ ಚೆಕ್ ಕೂಡ. ಈಗ ಓಲ್ಡರ್ ವರ್ಷನ್ ಆಯ್ತು, ಪೇಟಿಎಂ ಮುಖಾಂತರ ಹಣ ಟ್ರಾನ್ಸ್ಫರ್ ಮಾಡಬಹುದು. RTGS ಮಾಡಿದ್ರೆ ವಿತಿನ್ 1 hour ಅಕೌಂಟ್ ಹಣ ಬರುತ್ತೆ. ಬೇಕಾದಷ್ಟಿದೆ, ಅದನ್ನ ಮಾಡ್ಲಿ, ಅದು ಕಲ್ತ್ಕೊಳ್ಳಿ. ನಾವು ಒಂಥರ ಕ್ಯಾಶ್ಗೆ ಡಿಪೆಂಡ್ ಆಗೋಗಿದ್ದೀವಿ. ಅನಿವಾರ್ಯತೆ ಸೃಷ್ಟಿ ಆಗ ತನಕ ನಾವು ಯಾವುದಕ್ಕೂ ಒಗ್ಗಲ್ಲ. ಇದಿಲ್ಲಪ್ಪ, ವಿಧಿ ಇಲ್ಲ, ನೀನ್ ಮಾಡ್ಲೇಬೇಕು ಅಂತಂದಾಗ ಖಂಡಿತ ಎಲ್ಲವೂ ಕೂಡ ಬರುತ್ತೆ. ಮಂಗಳೂರಿನಿಂದ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಕೊಳಲಿ. ದೇವಸ್ಥಾನಗಳಲ್ಲಿ ಎಸ್ಪೆಷಲಿ ಪೇಟಿಎಂಗಳನ್ನ ಜಾಸ್ತಿ ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ, ಡಿಜಿಟಲೈಸ್ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ ಕೇಳೋಣ. ಸುಖಪಾಲ್, ಈಗ ಅರ್ಚಕರ ಅಕೌಂಟ್ ಹೋಗುತ್ತಾ ಅಥವಾ ದೇವಸ್ಥಾನ ಆಡಳಿತ ಮಂಡಳಿ ಅಕೌಂಟ್ ಹೋಗುತ್ತಾ ಈ ಪೇಟಿಎಂ ಮೊತ್ತ? ಹಾಗೇನೆ ಕೇವಲ ಒಂದು ದೇವಸ್ಥಾನದಲ್ಲಿ ಮಾತ್ರ ಹೀಗಿದೆಯಾ ಅಥವಾ ಬಹುತೇಕ ದೇವಸ್ಥಾನದವರು ಈ ತರ ಪೇಟಿಎಂ ಅಳವಡಿಸಿಕೊಂಡಿದ್ದಾರಾ ಅಂತ ಸುಖಪಾಲ್? ಅರವಿಂದ್, ಮೊದಲಾಗಿ ಈ ಒಂದು ಕಾರ್ಸ್ಟ್ರೀಟ್ ನಲ್ಲಿರುವಂತಹ ಕಾತ್ಯಾಯಿನಿ ದೇವಸ್ಥಾನ ಮತ್ತೆ ಕೃಷ್ಣ ದೇವಸ್ಥಾನ, 2 ದೇವಸ್ಥಾನಗಳಲ್ಲಿ ಇದನ್ನ ಮೊದಲ ಹಂತವಾಗಿ ಮಾಡ್ಕೊಂಡಿದ್ದಾರೆ. ಅದು ಒಂದು ಹಂತದಲ್ಲಿ ಯಶಸ್ವಿನೂ ಆಗಿದೆ. ಜೊತೆಗೆ ದಿವ್ಯ ಕೇಳಿದಾಗೆ ಈ ಇರುವಂತ ಕಾಣಿಕೆ ಡಬ್ಬಿಗೆ ಹಾಕುವ ಹಣದ ಬಗ್ಗೆ ಈಗ ಪೇಟಿಎಂಗೆ ಮಾಡ್ಕೊಂಡಿಲ್ಲ. ಆದ್ರೆ ಅರ್ಚಕರ ಆರತಿ ತಟ್ಟೆಗೆ ಏನು ಹಾಕ್ತಾ ಇದ್ರು ಜನ, ಅದನ್ನ ಪೇಟಿಎಂ ಮೂಲಕ ಮಾಡಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಅರ್ಚಕರ ಏನು ಗೋಪಾಲಕೃಷ್ಣ ಭಟ್ ಅನ್ನುವಂತ ಅವರ ಅರ್ಚಕರ ಮೊಬೈಲ್ ನಂಬರ್ ಮತ್ತೆ ಅವರ ಆ ಪೇಟಿಎಂ ನ ಬಾರ್ಕೋಡ್ ಅನ್ನ ಹಾಕಿದ್ದಾರೆ. ಭಕ್ತರು ಅವರ ಆರತಿ ತಟ್ಟೆಗೆ ಹಾಕುವ ಹಣ ಏನಿದೆ ಅದನ್ನ ಈ ಪೇಟಿಎಂ ಮೂಲಕ ಸಂದಾಯ ಮಾಡಬಹುದು ಅಂತ ಹೇಳಿರುವಂತದ್ದು. ಅದಕ್ಕೆ ಜನರು ಸಹ ಹೆಚ್ಚಿನ ರೀತಿಯಾದಂತ ಬೆಂಬಲವನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಅರ್ಚಕರನ್ನ ಮಾತಾಡಿಸಬಹುದು. ಅರ್ಚಕರೇ, ಈ ಒಂದು ಪೇಟಿಎಂ ನೀವು ಅಳವಡಿಕೆ ಮಾಡಿದ ನಂತರ ಯಾವ ರೀತಿ ರೆಸ್ಪಾನ್ಸ್ ಇದೆ ಭಕ್ತರದ್ದು? ಭಕ್ತರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ನಾವು ನಿಮ್ಮ ಪೇಟಿಎಂ ಯೂಸ್ ಮಾಡ್ತಾ ಇದ್ದೇವೆ. ನಮ್ಮ ಏನಾದರೂ ಕಾಣಿಕೆ ಹಾಕೋದಿದ್ರೆ ಪೇಟಿಎಂ ಮುಖಾಂತರವೇ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅದು ನಮಗೊಂದು ನಮ್ಮ ಒಂದು ಅಳಿಲ ಸೇವೆ ಮೋದಿಯವರಿಗೆ. ಅದು ಮಾಡೋದ್ರಿಂದ ನಮಗೂ ಸಂತೋಷ ಆಗಿದೆ. ಎಲ್ಲ ಹಣವು ಬಿಳಿ ಆಗ್ತಾ ಇದೆ ಎಂಬ ನಂಬಿಕೆ ನಮಗೆ ಇದೆ. ಅರವಿಂದ್, ಇದು ಇಲ್ಲಿನ ಅರ್ಚಕರ ಅಭಿಪ್ರಾಯ. ನಮ್ಮ ಕಾಣಿಕೆಗೆ ಬೀಳುವಂತ ಹಣ ಏನಿದೆ ಅದು ವೈಟ್ ಅಲ್ಲಿ ಇರಬೇಕು, ಅದು ನೇರ ನಿಮ್ಮ ಅಕೌಂಟಿಗೆ ಹೋಗ್ಬೇಕನ್ನುವಂಥದ್ದು ಅರ್ಚಕರ ಅಭಿಪ್ರಾಯ. ಜೊತೆಗೆ ಪೇಟಿಎಂ ಮೂಲಕ ಕಾಣಿಕೆ ಹಾಕುವಂತ ಭಕ್ತರು ಇದ್ದಾರೆ. ಸರ್, ನೀವು ಈ ಒಂದು ಆಯ್ಕೆಯನ್ನ ಯಾಕೆ ಮಾಡ್ಕೊಂಡ್ರಿ? ಇಲ್ಲಿ ಪೇಟಿಎಂ ಇದೆ, ನೀವು ಕಾಣಿಕೆ ಅವರ ತಟ್ಟೆಗೆ ಯಾಕೆ ಹಾಕ್ತಾ ಇಲ್ಲ, ಈ ಪೇಟಿಎಂಗೆ ಯಾಕೆ ಹಾಕ್ತಾ ಇದ್ದೀರಿ? ಮೊದಲನೇದಾಗಿ ನಾವು ನಮ್ಮ ಪ್ರಧಾನಿಯವರ ಕೈಯನ್ನು ಬಲಪಡಿಸಬೇಕು. ಎರಡನೇದಾಗಿ ಈ ಯೋಜನೆಯನ್ನು ಕಾರ್ಯಗತ ಮಾಡಬೇಕು. ಮೂರನೇದಾಗಿ ಇದನ್ನು ಸುಲಲಿತವಾಗಿ ಆಗುವಂತೆ ಎಲ್ಲರಿಗೆ ಸಹಕಾರ ಕೊಡುವಂತ
ವ್ಯವಸ್ಥೆ ಆಗಬೇಕು. ನಾನು ಮಾಧವರ್ ಅಂತ ಮಾತಾಡ್ತೇನೆ, ಇದು ಕಾತ್ಯಾಯನಿ ಮಠದಿಂದ. ನನ್ನಲ್ಲಿ ನಾನು ಎಲ್ಲ ಭಕ್ತವೃಂದದಲ್ಲಿ ಮಾಡುವ ಒಂದು ವಿನಂತಿ ಎಂದರೆ ಎಲ್ಲರೂ ಇದರ ಉಪಯೋಗವನ್ನು ಪಡಿಸಿಕೊಳ್ಬೇಕು. ಯಾಕಂದ್ರೆ ATM ಅನ್ನು ಇಲ್ಲಿ ಕಾತ್ಯಾಯನಿ ಮಠದಲ್ಲಿ ಅಳವಡಿಸಲಾಗಿದೆ. ಅದನ್ನು ಎಲ್ಲ ಭಕ್ತವೃಂದದವರು ಎಲ್ಲರ ಜೊತೆ ಸೇರಿ ಅದನ್ನು ಉಪಯೋಗಿಸಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಈ ಮೂಲಕ. ಅರವಿಂದ್, ಇದು ಇಲ್ಲಿನ ಭಕ್ತರ ಅಭಿಪ್ರಾಯ. ನೋಟುಗಳ ಅಪನಗದೀಕರಣ ಆದ್ಮೇಲೆ ದೇವಸ್ಥಾನಗಳಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿತ್ತು ಅನ್ನುವಂತಹ ಮಾಹಿತಿಗಳು ನಾವು ಇಷ್ಟು ದಿನ ನೋಡ್ತಾ ಇದ್ವಿ. ಈಗ ಹೇಗಿದೆ? ಅದು ಒಂದು ಹಂತದಲ್ಲಿ ಕಡಿಮೆ ಆಗಿತ್ತು, ಆದ್ರೆ ಈಗ ಜನರು ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಬರುವ ಭಕ್ತರು ಬರ್ತಾ ಇದ್ದಾರೆ. ಮೊದಲು ಹೆಚ್ಚಿನ ಹಣ ಹಾಕ್ತಾ ಇದ್ದಾರೆ, ಇವು ಈಗ ಮಿತಿಯಲ್ಲೇ ಹಣವನ್ನು ಹಾಕ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಜಬೀವುಲ್ಲಾ ಅಂತ ಒಬ್ರು ಕರೆ ಮಾಡಿದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ. ನಮಸ್ಕಾರ ಜಬೀವುಲ್ಲಾ ಅವರೇ. ನಮಸ್ಕಾರ ಸರ್. ಏನ್ ಹೇಳಿ, ಏನ್ ವಿಶ್ವಾಸ? ಇವಾಗ 50 ದಿನಗಳು ಕಳಿತು, ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತಾ, ಸರಿ ಹೋಗುತ್ತಾ, ಇನ್ನೂ ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ನಂಬಿಕೆ ನಿಮ್ಮಲ್ಲಿದೆಯಾ? ಏನ್ ಹೇಳ್ತೀರಾ? ಕಷ್ಟ ಅಂತೂ ಆಗ್ತಾ ಇದೆ ಸರ್. ಇಲ್ಲಿ ಹಳ್ಳಿ ಒಳಗೆ, ಸ್ಪೆಷಲಿ ಹಳ್ಳಿ ಒಳಗೆ ಜನಕ್ಕೆ ಈಗ ತುಂಬಾ ಕಷ್ಟ. ಯಾಕಂದ್ರೆ ನೋಟ್ ಸಿಗ್ತಾ ಇಲ್ಲ. ಈ ಬ್ಯಾಂಕಿಗೆ ಹೋದ್ರೆ 2,000 ರೂಪಾಯಿ ಮಾತ್ರ, 4,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಈಗ ರೈತರಿಗೆ ಆ ಕೂಲಿಗಾರಿಗೆ ಕೊಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಹಂಗಾಗಿ ಡೆಡ್ಲೈನ್ ಇವತ್ತಂದ್ರೂ ಮುಗಿಯಿತು, ಆದ್ರೂ ಇನ್ನೂ ದುಡ್ಡು ಕೊಡ್ತಾ ಇಲ್ಲ ಬ್ಯಾಂಕ್ ನಲ್ಲಿ ಇನ್ನೂ 500 ರೂಪಾಯಿ ಅಂತೂ ನೋಡೇ ಇಲ್ಲ ನಾವು ಇನ್ನುವರೆಗೆ ಇಲ್ಲಿ. ಜಬೀವುಲ್ಲಾ ಅವರೇ, ಈಗ ಬಹಳಷ್ಟು ಜನ ಹತ್ರ ಅಕೌಂಟೇ ಇರ್ಲಿಲ್ಲ. ಈಗ ಅಕೌಂಟ್ ಮಾಡಿಸ್ಕೊಳ್ಳೇಬೇಕು, ಎಲ್ಲೇ ಪೇಮೆಂಟ್ ಆಗ್ಬೇಕು ಅಂದ್ರೂ ಅವ್ರ ಅಕೌಂಟ್ಗೆ ಹೋಗ್ಬೇಕು ಅಂದ್ಮೇಲೆ ಜನ ಅಕೌಂಟ್ಗಳನ್ನ ಮಾಡ್ಕೊಳ್ತಾ ಇದಾರಾ ಇಲ್ವಾ? ಅಕೌಂಟ್ ಮಾಡಿದಾರೆ ಮೊದ್ಲು, ಆದ್ರೆ ಇಲ್ಲಿ ದುಡ್ಡೇ ಕೊಡ್ತಾ ಇಲ್ಲ ಮೇಡಮ್. ಈಗ ಹೋಗಿ ಒಂದು ವಾರಕ್ಕೆ 24,000 ರೂಪಾಯಿ ಅಂತ ಹೇಳ್ತಾರಲ್ಲ, 24,000 ರೂಪಾಯಿ ಬ್ಯಾಂಕ್ ಇಂದ ನಿಮಗೆ ಬರ್ತಾ ಇಲ್ವಾ? ಇಲ್ಲ ಸರ್, ಒಂದ್ ವಾರನಲ್ಲಿ ಕೊಡ್ತಾ ಇಲ್ಲ. 4,000 ರೂಪಾಯಿ ಅಷ್ಟೇ ಕೊಡ್ತಾ ಇದಾರೆ ಇಲ್ಲಿ. ಓಕೆ, ಇದು ಒಂದು ಕೂಡ ಒಂದು ಜ್ವಲಂತ ಸಮಸ್ಯೆ. ಥ್ಯಾಂಕ್ ಯು ಜಬೀವುಲ್ಲಾ ಅವರೇ ಕರೆ ಮಾಡಿದ್ದಕ್ಕೆ. ಕೆಲವು ಕಡೆ ಹಿಂಗಿದೆ, ಅಂದ್ರೆ ಪೇಮೆಂಟ್ ಹಳ್ಳಿಗಳಲ್ಲಿ 100-200 ರೂಪಾಯಿನಲ್ಲಿ ದಿನನಿತ್ಯ ಹಳ್ಳಿಗಳಲ್ಲಿ ATM ಮತ್ತು ಬ್ಯಾಂಕ್ ಗಳ ಸಂಖ್ಯೆನೇ ಕಡಿಮೆ. ಅಲ್ಲೂ ಕೂಡ ಈ ತರ ಪರಿಸ್ಥಿತಿ. ನಾನು ಕೆಲವು ಕಡೆ ಕೇಳಿದಾಗ ದಿವ್ಯಾ, ಹಳ್ಳಿ ಜನಗಳು ಅತ್ಯಂತ ನೆಮ್ಮದಿಯಾಗಿದ್ದಾರಂತೆ. ಅವ್ರಿಗೆ ಇದ್ರ ಎಫೆಕ್ಟ್ ಏನೂ ಆಗಿಲ್ಲ. ಯಾಕೆಂತಂದ್ರೆ 100-200 ರೂಪಾಯಿನಲ್ಲಿ ದಿನವನ್ನ ದುಡ್ತಕ್ಕಂಥವ್ರು. ಆಯ್ತಾ, ಈಗ ಒಂದು ಲೆಕ್ಕ ಇಟ್ಕೊಂಡ ವಾರಕ್ಕೆ 24,000 ಕೊಡ್ತಾರೆ ಅಂತಂದ್ರೆ ಹತ್ತತ್ರ ಒಂದು ತಿಂಗಳಿಗೆ 1 ಲಕ್ಷ ಆಯ್ತು. 1 ಲಕ್ಷ ರೂಪಾಯಿ ಜನಸಾಮಾನ್ಯ ಒಂದು ತಿಂಗಳಲ್ಲಿ ಏನ್ ಖರ್ಚು ಮಾಡ್ತಾರೆ? ಸಂಪಾದನೆ ಆಗಲ್ಲ ಅಂತಂದಾಗ ಹೆಂಗಾಗತ್ತೆ? ಆಮೇಲೆ ಈ ಹಿಂದೆ ನೋಟು ಬ್ಯಾನ್ ಆಗೋಕ್ಕೂ ಮೊದಲು ಕೂಡ ನಾವೇನು ವಾರಕ್ಕೆ 24,000 ವಿತ್ಡ್ರಾ ಮಾಡ್ತಾ ಇದ್ವಾ? ಯಾರಿಗೆ ಅಂದ್ರೆ ಈ ಕೂಲಿಗಿಲಿ ಕೊಡ್ತಕ್ಕಂಥವ್ರಿಗೆ, ಗುತ್ತಿಗೆದಾರರಿಗೆ, ಅವ್ರಗಳಿಗೆ ಸಮಸ್ಯೆ ಆಗುತ್ತೆ. ಅದನ್ನ ನಾನು ಒಪ್ಕೋತೀನಿ ಖಂಡಿತ. ಇನ್ನು ಹಾಸನಕ್ಕೆ ಹೋಗೋಣ. ನಮ್ಮ ರಿಪೋರ್ಟರ್ ಸಮೀರ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸಮೀರ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಹಾಸನದಲ್ಲಿ ಪರಿಸ್ಥಿತಿ ಸುಧಾರಿಸಿದೆಯಾ? ಯಾಕೆಂತಂದ್ರೆ ಈ ಹಿಂದೆಲ್ಲ ATMಗಳಲ್ಲೂ ಕೂಡ ಹಣ ಬರ್ತಾ ಇರಲಿಲ್ಲ. ಈಗೇನಾದ್ರೂ ಸುಧಾರಿಸಿದೆಯಾ ಪರಿಸ್ಥಿತಿ? ಜನ ಕ್ರಮೇಣ ವಿಶ್ವಾಸವನ್ನ ಗಳಿಸ್ತಾ ಇದ್ದಾರಾ ಹೇಗೆ ಅಂತ? ಅಂದೇ ಅರವಿಂದ್, ಏನು ನೋಟ್ ಬ್ಯಾನ್ಗೆ ಇವತ್ತು 50 ದಿನಗಳು ಕಳೆದಿವೆ. ಇನ್ನ ಕೆಲವೇ ಗಂಟೆಗಳು ಪ್ರಧಾನಮಂತ್ರಿ ಮಾಡಿದಂತ ಭಾಷಣಕ್ಕೆ ಉಳಿದಿರುವಂತದ್ದು. ಏನು ಈ 50 ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆಯನ್ನು ಅನುಭವಿಸಿದ್ದಾರೆ. ಮತ್ತೆ ಏನು ಹೊಸ ಒಂದು ನೀತಿಗೆ ತಮ್ಮನ್ನ ತೊಡಗಿಸ್ಕೊಳ್ಳಿಕ್ಕೆ, ಅನುಸರಿಸಿಕೊಳ್ಳಿಕ್ಕೆ ಸಾರ್ವಜನಿಕರು ಪ್ರಯತ್ನನೂ ಪಟ್ಟಿದ್ದಾರೆ. ಏನು ಬ್ಯಾಂಕ್ಗಳಲ್ಲಿ ಕ್ರಮೇಣ ಕ್ಯೂಗಳು ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ATMಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ ಈಗಲೂ ಸಹ ಸಿಗ್ತಾ ಇಲ್ಲ. ಏನು 50% ATMಗಳಿಗಿಂತ ಹೆಚ್ಚಾಗಿ ಈಗಲೂ ಸಹ ಏನು ATMಗಳಲ್ಲಿ ಹಣ ಇಲ್ಲ ಅನ್ನುವಂತ ಬೋರ್ಡ್ ಗಳನ್ನ ಈಗಲೂ ಸಹ ಕಾಣಬಹುದಾಗಿದೆ. ಮತ್ತೆ ಏನು ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ 2,000 ರೂಪಾಯಿ ನೋಟ್ಗಳಿಗೆ ಚಿಲ್ಲರೆ ಸಿಗದೆ ಇರುವಂತದ್ದು. ಅಂದ್ರೆ ಇದಕ್ಕೆ ಪೂರಕವಾಗಿ ಏನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ, ಕಾರ್ಡ್ ಸ್ವೈಪ್ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಾಗಿದೆ. ಮತ್ತೆ ಹಾಸನ ಜಿಲ್ಲೆಯ ಮಟ್ಟಿಗೆ ಹೇಳೋದಾದ್ರೆ ಏನು ಕೃಷಿ ಆಧಾರಿತ ಜಿಲ್ಲೆ ಆಗಿದೆ. ಕೃಷಿಕರೇ, ರೈತರೇ ಹೆಚ್ಚಾಗಿರುವಂತಹ ಜಿಲ್ಲೆ ಇದು. ಏನು ಇದನ್ನ ಹೊರತುಪಡಿಸಿದಂತೆ ಏನು ಮನೆ ಕಟ್ಟೋರಿಗೆ ಮತ್ತೆ ಮದುವೆ ಮಾಡೋರಂತವರಿಗೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮನೆಯಲ್ಲಿ ಕಾರ್ಯ ಇಟ್ಟವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಆಗಿರೋಂಥದ್ದು ನಿಜ. ಸಮೀರ್, ಈಗ ನಿಮ್ಮ ಸುತ್ತ ಜನ ಇದ್ದಾರೆ ಅಂತ ಅನ್ಸುತ್ತೆ, ಅವ್ರನ್ನ ಕೇಳಿ ನೋಡಿ. ಈಗ 2,000 ನೋಟ್ ತಗೊಳ್ಳೋದಿಕ್ಕೆ ಸಮಸ್ಯೆ ಆಗಿದೆಯಾ, ಅಥವಾ 500 ರೂಪಾಯಿ ನೋಟ್ ಬಂದ್ಬಿಟ್ರೆ ಒಂದ್ ಸ್ವಲ್ಪ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ಅಂತಾರ? 500 ರೂಪಾಯಿ ಮುಖಾನ ಇನ್ನು ನೋಡೇ ಇಲ್ವಾ ಜನ ಅಲ್ಲಿ? ಅರವಿಂದ್, ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಈ ನೋಟ್ ಬ್ಯಾನ್ ಆದ್ಮೇಲಿಂದ ಯಾವ ರೀತಿ ಸಮಸ್ಯೆ ಆಯ್ತು? ಈಗ 500 ರೂಪಾಯಿ ನೋಟ್ಗಳು ಬಂದಿದಾವ, ATMಗಳಲ್ಲಿ ಸಿಗ್ತಾ ಇದೆಯಾ ನಿಮ್ಗೆ? ಇಲ್ಲ, ಕಡಿಮೆ ಆಗಿದೆ ಪ್ರಮಾಣ. 500 ರೂಪಾಯಿ ಸಿಗ್ತಾನೆ ಇಲ್ಲ. ಇವಾಗ ಒಂದು 3 ದಿವಸದಿಂದ ಸಿಗ್ತಾ ಇದೆ, ಸ್ವಲ್ಪ ಸಿಗ್ತಾ ಇದೆ. ಅಂದ್ರೆ ಯಾರು ಕೊಡ್ತಾ ಇಲ್ಲ ನೋಟ್ಗಳನ್ನ, ಎಲ್ಲರೂ ಇಟ್ಕೊಂಡು ಅವರೇ ಇದ್ ಮಾಡಿದ್ದಾರೆ. 500 ರೂಪಾಯಿ ಜಾಸ್ತಿ ಬಂದ್ರೆ ಮೋಸ್ಟ್ಲಿ ಕಡಿಮೆ ಆಗ್ಬೋದು ಅನ್ಸುತ್ತೆ.
ಈಗ ಎಲ್ಲ ATM ಗಳಲ್ಲೂ ಹಣ ಸಿಗ್ತಾ ಇದೆಯಾ ಸರ್? ನೀವು ಏನ್ ತೊಂದರೆ ಅನುಭವಿಸಿದಿರಾ ಸರ್? ಆಲ್ಮೋಸ್ಟ್ 90% ATM ಗಳಲ್ಲಿ ಹಣ ಸಿಗ್ತಾ ಇದೆ. ಬ್ಯಾಂಕ್ಗಳಲ್ಲಿ ಮುಂಚೆ ಇದ್ದಷ್ಟು ಬಿಸಿ ಇಲ್ಲ, ಫ್ರೀ ಇದೆ ಬ್ಯಾಂಕು. ಸಾಧಾರಣ ಒಂದು 5 ಜನ 10 ಜನ ಕ್ಯೂ ಇರ್ತಾರೆ ಅಷ್ಟೇ. ಸಿಗ್ತಾ ಇದೆ, ಒಳ್ಳೇದಾಗತ್ತೆ. ನಾಡ್ದು 1ನೇ ತಾರೀಕಿಂದ ಇದ್ರ ಎಫೆಕ್ಟ್ ಜನ ಸಾಮಾನ್ಯರಿಗೆ ಅನುಭವಕ್ಕೆ ಬರುತ್ತೆ. ಕಡಿವಾಣ ಬಿತ್ತು ಅಂತಾರ ಹೇಗೆ ಸಾರ್ವಜನಿಕರು? ನಮ್ಮ ಎಡಭಾಗದಲ್ಲಿ ಇನ್ನೊಂದಷ್ಟು ಜನ. ಸಮೀರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಮಗೆ? ಇವಾಗ ಕ್ರೆಡಿಟ್ ಕಾರ್ಡ್ ಬೇಡ, ಡೆಬಿಟ್ ಕಾರ್ಡ್ ಬೇಡ, ಯಾವುದೂ ಬೇಡ, ಕೇವಲ ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು, ಜನಗಳಿಗೆ ಹಣವನ್ನ ವರ್ಗಾವಣೆ ಮಾಡಬಹುದು. 10 ರೂಪಾಯಿ ಸಾಮಾನು ತಗೊಂಡ್ರು ಕೂಡ ಆಧಾರ್ ಕಾರ್ಡ್ ಇಂದ ಹಣವನ್ನ ಟ್ರಾನ್ಸ್ಫರ್ ಮಾಡಬಹುದು ಅಂತಕ್ಕಂಥ ಹೊಸ ಯೋಜನೆ ಈಗ ಕೇಂದ್ರ ಸರ್ಕಾರದವರು ಈಗ ತಾನೇ ಇತ್ತೀಚೆಗಷ್ಟೇ ಅನೌನ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅಲ್ಲಿನ ಜನಗಳಿಗೆ ಅರಿವಿದೆಯಾ? ಆ ಯೋಜನೆ ಬಂದ್ರೆ ಅನುಕೂಲ ಆಗುತ್ತೆ ಅಂತಾರ ಹೇಗೆ ಸರ್? ಈಗ ಹೊಸ ಯೋಜನೆಗಳು ಅಂದ್ರೆ ಏನ್ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬೇಡ, ಆಧಾರ್ ಕಾರ್ಡ್ ಒಂದಕ್ಕೆ ನಿಮ್ಮ ನಂಬರ್ಗಳನ್ನ ಲಿಂಕ್ ಮಾಡಿದ್ರೆ ಅದೊಂದೇ ನಂಬರ್ ಮುಖಾಂತರ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಅನ್ನುವಂಥದ್ದು. ಇದು ಈಸಿ ಆಗುತ್ತೆ ಅನ್ಸುತ್ತಾ? ಏನ್ ಅನ್ಸುತ್ತೆ ಸರ್? ಸರ್, ಒಂದು ಕಾರ್ ಓಡಿಸೋ ಡ್ರೈವರ್ಗೂ ಮೆಕ್ಯಾನಿಕ್ಗೆ ಬಹಳಷ್ಟು ವ್ಯತ್ಯಾಸ ಇದೆ. ಮೋದಿ ನಮ್ಮ ದೇಶದ ಪ್ರೈಮ್ ಮಿನಿಸ್ಟ್ರು, ಅವ್ರ ನಿಲುವು ಮೊದಲನೇ ದಿವಸಕ್ಕೆ ಮಾತ್ರ ಚೆನ್ನಾಗಿತ್ತು. ಯಾಕಂದ್ರೆ ಕೇಳೋದ್ರಲ್ಲಿ ಸ್ವಿಸ್ ಬ್ಯಾಂಕಿಂದ ಹಣ ವಾಪಸ್ ಬರುತ್ತೆ, ಇಲ್ಲಿ ಕಳ್ಳರು ಕಾಕರು ಯಾರಿದಾರೋ, ಟ್ಯಾಕ್ಸ್ ನ ಕದಿಯೋರು ಯಾರಿದಾರೋ ಎಲ್ಲ ಸಿಗಾಕೋತಾರೆ ಅನ್ನೋದಿತ್ತು. ಇವತ್ತು ಎಲ್ಲಿಂದ ಎಲ್ಲಿ ಹೋದ್ರು ಅನುಭವಿಸ್ತಿರೋ ಕಷ್ಟ ಯಾರು ಗೊತ್ತಾ? ಬಡಪಾಯಿ ವರ್ಗ. ನೀವೇನ್ ಹೇಳ್ತೀರಾ ಸರ್? ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಈಗೇನು ರೂಪಾಯಿ ಅಪನಗದೀಕರಣ ಆದ್ಮೇಲೆ ಮೊದಲನೇ ಸ್ವಲ್ಪ ದಿನ ಚಿಲ್ಲರೆ ಸಮಸ್ಯೆ ಇತ್ತು, ಅದು ಈಗ ಸರಿ ಹೋಗಿದೆ. ಬ್ಯಾಂಕ್ಗಳಲ್ಲಿ ಕೆಲವು ಬ್ಯಾಂಕ್ಗಳಲ್ಲಿ 2000 ನೋಟ್ ಮಾತ್ರ ಬರ್ತಿದೆ, ಬೇರೆ ಬರ್ತಾ ಇಲ್ಲ, ಅದು ಒಪ್ಕೋಬಹುದು. ಆದ್ರೆ ಒಂದಂತೂ ಸತ್ಯ, ನಾವು ಹೋದ ಕಡೆ ಎಲ್ಲ ಯಾವುದೇ ಎಳ್ನೀರ್ ಅಂಗಡಿ ಆಗ್ಲಿ ಇಲ್ಲ ಟೀ ಅಂಗಡಿ ಆಗ್ಲಿ ಎಲ್ಲಾ ಕಡೆ ಯಾರಿಗೂ ಸಹ ತೊಂದರೆ ಆಗಿಲ್ಲ. ಅರವಿಂದ್ ಮತ್ತೆ ದಿವ್ಯಾ, ಏನು ಇದೊಂದು ಸಾರ್ವಜನಿಕರ ಮಿಶ್ರ ಪ್ರತಿಕ್ರಿಯೆ ಇದೆ. ನಮ್ ಜೊತೆ ಈಗ ಕಲಾವಿದರೊಬ್ರು ಇದ್ದಾರೆ. ಏನು ಮೋದಿ ಅವರ ಒಂದು ಈ ಕ್ರಮಕ್ಕೆ ಹೊಗಳಿ ಅವರು ಒಂದು ಹಾಡನ್ನ ಹಾಡ್ತಾರೆ. ತಮ್ಮ ಸಮಯಾವಕಾಶ ಇದ್ರೆ ಅವರಿಗೆ ಅವಕಾಶ ಕೊಡ್ತೀನಿ. ಪ್ಲೀಸ್ ಕಂಟಿನ್ಯೂ ಮಾಡಿ ಸಮೀರ್. ಬೇಗ ಹಾಡಿ. ಏಹೇ ಮೋದಿ ವಂದನೆಗಳು, ಶುಕ್ರಿಯಾ, ಗುಡ್ಲಾ. ಹುಟ್ಟಿದರೆ ಮೋದಿ ತರ ಹುಟ್ಟಬೇಕು, ಮಾಡಿದರೆ ಮೋದಿ ತರ ಮಾಡಬೇಕು. ರಾಜಕೀಯನ್ನು ಮಾಡಿ ನೀವು ಮೋದಿ ತರಾನೇ ಮಾಡಿ. ಹುಟ್ಟಿದರೆ ಮೋದಿ ತರ ಹುಟ್ಟಬೇಕು, ಮಾಡಿದರೆ. ಥ್ಯಾಂಕ್ ಯು ಸಮೀರ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, 500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ. ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.